ತರಗತಿಯಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಪಾಠದಲ್ಲಿ ಪ್ರಮುಖವಾಗಿ ಹೈದರಾಲಿ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಹೈದರಾಲಿ ಹೇಗೆ ಅಧಿಕಾರಕ್ಕೆ ಬರ್ತಾನೆ, ಹೈದರಾಲಿ ಮತ್ತು ಬ್ರಿಟಿಷ್ ನಡುವೆ ನಡೆದಿರ್ತಕ್ಕಂಥ ಮೊದಲನೇ ಆಂಗ್ಲೋ ಮೈಸೂರು ಮತ್ತು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳು, ಆ ಯುದ್ಧದ ಗತಿ, ಹೈದರಾಲಿಯ ಮರಣಾನಂತರದಲ್ಲಿ ಟಿಪ್ಪು ಸುಲ್ತಾನ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಮುನ್ನಡೆಸಿದ್ದು, ಜೊತೆಗೆ ಮೊದಲನೇ ಆಂಗ್ಲೋ ಮೈಸೂರಿಂದ ಆದಂತಹ ಒಪ್ಪಂದ, ಯಾವ ಒಪ್ಪಂದ? ಮದ್ರಾಸ್ ಒಪ್ಪಂದದಿಂದ ಕೊನೆಯಾಗುತ್ತೆ, ಅದರ ಕರಾರುಗಳು, ಜೊತೆಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಅದರ ಕರಾರುಗಳನ್ನ ನಾವು ನೋಡಿದ್ವಿ. ಮಂಗಳೂರು ಒಪ್ಪಂದದೊಂದಿಗೆ ಕೊನೆಯಾಗುತ್ತೆ. ಸೊ ಮುಂದುವರೆದು ಇವತ್ತಿನ ತರಗತಿಯಲ್ಲಿ ಹೈದರಾಲಿಯ ನಂತರದಲ್ಲಿ ಮೈಸೂರಿನಲ್ಲಿ ಅಧಿಕಾರಕ್ಕೆ ಬಂದವರು ಹೈದರಾಲಿಯ ಮಗ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಲಭ್ಯ ಇಲ್ಲದೆ ಇದ್ರೂ ಕೂಡ ಪರಿಚಿತ ವ್ಯಕ್ತಿ ಟಿಪ್ಪು ಸುಲ್ತಾನ್. ಮೈಸೂರು ಹುಲಿ ಅನ್ನೋ ಕೀರ್ತಿಗೆ ಪಾತ್ರನಾಗಿರ್ತಕ್ಕಂಥ, ಕರ್ನಾಟಕದಲ್ಲಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ದೊರೆಗಳಲ್ಲಿ ಟಿಪ್ಪು ಸುಲ್ತಾನ್ ಅಗ್ರಗಣ್ಯ ಸ್ಥಾನಕ್ಕೆ ಹೋಗ್ತಾರೆ. ಸೊ ಟಿಪ್ಪು ಸುಲ್ತಾನ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಮೈಸೂರು ಸಂಸ್ಥಾನದ ಸುತ್ತಮುತ್ತ ಸಾಮ್ರಾಜ್ಯ ವಿಸ್ತರಣೆಯ ವಿಚಾರಕ್ಕೆ ಬಂದಾಗ ಅಡ್ಡಿಯಾಗಿ, ಟಿಪ್ಪುಗೆ ರಾಜ್ಯ ವಿಸ್ತರಣೆಗೆ ಅಡ್ಡಿಯಾಗಿದ್ದು ಬ್ರಿಟಿಷರು. ಹಾಗಾಗಿ ಬ್ರಿಟಿಷರನ್ನ ತನ್ನ ಬದ್ಧ ವೈರಿಗಳು ಅಂತ ತಿಳ್ಕೊಂಡಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಬ್ರಿಟಿಷರನ್ನ ಹೇಗಾದ್ರೂ ಮಾಡಿ ಭಾರತದಿಂದ ಹೊರದೂಡಬೇಕು ಅನ್ನೋ ಸಂಕಲ್ಪವನ್ನು ಮಾಡ್ತಾನೆ. ಹಾಗಾಗಿ ಆ ಬ್ರಿಟಿಷರ ಬ್ರಿಟಿಷರನ್ನ ಮಣಿಸ್ಲಿಕ್ಕೆ ಯಾವೆಲ್ಲ ಹಾದಿಗಳಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಅವಲೋಕಿಸ್ತಾ ಹೋಗ್ತಾನೆ. ಬ್ರಿಟಿಷರನ್ನ ಭಾರತದಿಂದ ಓಡಿಸುವುದು ತನ್ನ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡಿರ್ತಕ್ಕಂಥ ಟಿಪ್ಪು ಸುಲ್ತಾನ್, ಇನ್ಕ್ಲೂಡಿಂಗ್ ಹೈದರಾಲಿ ಕೂಡ ಹಾಗೆ ಭಾವಿಸ್ತಾನೆ. ಸೊ ಬ್ರಿಟಿಷರು ಭಾರತದಲ್ಲಿ ಅನುಸರಿಸಿರ್ತಕ್ಕಂಥ ತಂತ್ರಗಳಿಗೆ, ರಾಜ್ಯ ವಿಸ್ತರಣೆಗೆ ಯಾವ ಕುತಂತ್ರಗಳನ್ನು ಅನುಸರಿಸ್ತಾರೆ ನೋಡಿ. ತಂತ್ರಗಳು, ಕುತಂತ್ರಗಳು, ಚಾಣಾಕ್ಷ ನೀತಿಗಳು ಏನಿದೆ ಬ್ರಿಟಿಷರು, ಅದಕ್ಕೆ ಪ್ರತಿಯಾಗಿ ತಾನು ಯಾವ ತಂತ್ರಗಳನ್ನು ಬಳಸಬೇಕು ಅಲ್ವಾ? ತಂತ್ರಕ್ಕೆ ಪ್ರತಿತಂತ್ರ. ಹಾಗೆ ಭಾರತದಲ್ಲಿ ಆ ಬ್ರಿಟಿಷರ ತಂತ್ರ, ಕುತಂತ್ರ, ಚಾಣಾಕ್ಷ ನೀತಿಗಳನ್ನ ತುಂಬಾ ಚೆನ್ನಾಗಿ ಅರ್ಥೈಸಿಕೊಂಡಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಭಾರತದಲ್ಲಿ ಬ್ರಿಟಿಷರಿಗೆ ಸಮರ್ಥವಾದ ಫೈಟ್ ಮಾಡಬೇಕು ಅಂತ ಹೇಳಿದ್ರೆ ವ್ಯಾಪಾರದಲ್ಲೇ ಹೊರತ ಕೊಡ್ಬೇಕು ಅನ್ನೋದು ಟಿಪ್ಪು ಸುಲ್ತಾನ್ಗೆ ಬಹಳ ಚೆನ್ನಾಗಿ ಅಲ್ವಾ? ಎಲ್ಲಿ ಹೊಡೆದ್ರೆ ಬ್ರಿಟಿಷರಿಗೆ ತಟ್ಟತ್ತೆ ಅನ್ನೋದು ಅವ್ನಿಗೆ ಚೆನ್ನಾಗುತ್ತೆ ನೋಡಿ. ವ್ಯಾಪಾರಕ್ಕಾಗಿ ಬಂದಂತವರು ಬ್ರಿಟಿಷರು ವ್ಯಾಪಾರಕ್ಕಾಗಿ ಬಂದು ವ್ಯಾಪಾರದಲ್ಲಿ ಅಪಾರವಾದ ಲಾಭ ಗಳಿಕೆ ಮಾಡಿ ನಂತರ ರಾಜಕೀಯಕ್ಕೆ ಬಂದಿರತಕ್ಕಂಥ ಬ್ರಿಟಿಷರಿಗೆ ರಾಜಕೀಯವಾಗಿ ಅವ್ರನ್ನ ಮಣಿಸ್ಬೇಕು ಅಂತಂದ್ರೆ ಫಸ್ಟ್ ಅವರಿಗೆ ವ್ಯಾಪಾರದಲ್ಲಿ ಹೊಡೆತ ಕೊಡ್ಬೇಕು ಅನ್ನೋದನ್ನ ತಿಳ್ಕೊಂಡಿರ್ತಾನೆ. ಸೊ ಹಾಗಾಗಿ ಏನ್ ಮಾಡ್ತಾನೆ, ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವಾಗದಂತೆ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಟಿಪ್ಪು ಸುಲ್ತಾನ್ ಮಾಡ್ತಾನೆ. ಸೊ ಬ್ರಿಟಿಷ್ ವಿರೋಧಿಗಳೇನಿದೆ ಭಾರತದಲ್ಲಿ, ಅದು ದಕ್ಷಿಣ ಭಾರತದಲ್ಲಿ ಬ್ರಿಟಿಷ್ನ ವಿರೋಧಿಸ್ತಕ್ಕಂಥವ್ರನ್ನ ಎಲ್ಲ ಒಟ್ಟುಗೂಡಿಸಿ ಅವ್ರನ್ನೆಲ್ಲ ಸಂಘಟಿಸಿ ತಂತ್ರಗಳನ್ನ ರೂಪಿಸ್ತಕ್ಕಂಥ ಕೆಲಸವನ್ನ ಅವನು ಮಾಡ್ತಾನೆ. ಸೊ ಹಾಗಾಗಿ ವ್ಯಾಪಾರದ ಮೇಲಿದ್ದಂತಹ ಹತೋಟಿಯನ್ನ, ಏಕಸ್ವಾಮ್ಯವನ್ನ ಮುರಿದು ಬ್ರಿಟಿಷರನ್ನ ದುರ್ಬಲರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಟಿಪ್ಪು ಸುಲ್ತಾನ್ ಮಾಡ್ತಾನೆ. ಆದ್ರೆ ಅನಿವಾರ್ಯ ಕಾರಣಗಳಿಂದ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ತಂದೆಯ ಮರಣಾನಂತರದಲ್ಲಿ, ಹೈದರಾಲಿಯ ಮರಣಾನಂತರದಲ್ಲಿ ಟಿಪ್ಪು ಸುಲ್ತಾನ್ ಯುದ್ಧವನ್ನ ಮುಂದುವರಿಸಿ ಬ್ರಿಟಿಷರೊಂದಿಗೆ ಮಂಗಳೂರು ಒಪ್ಪಂದವನ್ನ ಮಾಡಿಕೊಂಡಿರ್ತಾನೆ. ಮಂಗಳೂರು ಒಪ್ಪಂದಕ್ಕೆ ಬಂದಿದ್ದು ಬ್ರಿಟಿಷರು. ಮದ್ರಾಸ್ ಒಪ್ಪಂದ ಆಗಲಿ, ಮಂಗಳೂರು ಒಪ್ಪಂದ ಆಗಲಿ ಬ್ರಿಟಿಷರೇ ತಾವೇ ಮುಂದಾಗಿ ಒಪ್ಪಂದಕ್ಕೆ ಸಹಿ ಹಾಕಿ. ಆದ್ರೆ ಮುಂದೆ ಬರ್ಬಿಟ್ಟು ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಬರೋದಾದ್ರೆ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ಸೊ ಪ್ರಮುಖವಾಗಿ 4 ಮೈಸೂರು ಕದನಗಳು ನಡೆಯುತ್ತೆ. ಅದರಲ್ಲಿ 2
ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಇರ್ತಾನೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಕೊನೆಗೆ ಹೈದರಾಲಿ ಮರಣ ಹೊಂದ್ತಾನೆ, ಟಿಪ್ಪು ಸುಲ್ತಾನ್ ಮುಂದುವರಿಸ್ತಾನೆ. ಇನ್ನ 3 ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧ ಎರಡೂ ಕೂಡ ಟಿಪ್ಪು ಸುಲ್ತಾನ್ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಕಥೆ. ಈ 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಏನು ಕಾರಣ ಅಂತ ನೋಡ್ತಾ ಬರೋದಾದ್ರೆ, ಮೊದಲನೇ ಕಾರಣ ಏನು ಅಂತ ಹೇಳಿದ್ರೆ ತಿರುವಾಂಕೂರು ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಅಂತ ಹೇಳ್ತಾರೆ. ನೇರ ಕಾರಣ ಈ ತಿರುವಾಂಕೂರ್ನ ದೊರೆ ಏನಿದ್ದಾನೆ, ತಿರುವಾಂಕೂರ್ನ ದೊರೆ ತನ್ನ ಪಕ್ಕದ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಕೊಚ್ಚಿಯಲ್ಲಿ ಒಂದು ಕೋಟೆಯನ್ನ ನಿರ್ಮಾಣ ಮಾಡಿದ. ಆ ಕೋಟೆ ನಿರ್ಮಾಣ ಮಾಡಲಿಕ್ಕೆ ಯಾರ ನೆರವನ್ನ ಪಡ್ಕೊಂಡಿರ್ತಾನೆ? ಬ್ರಿಟಿಷರ ನೆರವನ್ನ ಪಡ್ಕೊಂಡ. ಸೊ ತಿರುವಾಂಕೂರಿನ ದೊರೆ ಬ್ರಿಟಿಷರ ನೆರವನ್ನ ಪಡ್ಕೊಂಡು ತಿರುವಾಂಕೂರಿನ ನೆರೆಯ ರಾಷ್ಟ್ರ ಆಗಿರ್ತಕ್ಕ ಕೊಚ್ಚಿಯಲ್ಲಿ ಒಂದು ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಅದರ ಜೊತೆಗೆ ಡಚ್ಚರಿಂದ ಆಯಕೋಟ ಮತ್ತು ಕಂದನೂರು ಕೋಟೆಗಳನ್ನ ಅವರಿಂದ ಪಡ್ಕೊಳ್ತಾನೆ. ಸೊ ಇದು ಮಂಗಳೂರು ಒಪ್ಪಂದದ ಷರತ್ತಿನ ಉಲ್ಲಂಘನೆಯಾಗಿರುತ್ತೆ. ಆ ಷರತ್ತನ್ನ ಉಲ್ಲಂಘಿಸಿದ ಕಾರಣಕ್ಕಾಗಿ 3ನೇ ಆಂಗ್ಲೋ ಮೈಸೂರು ಯುದ್ಧ ನಡೀತಾ ಹೋಗುತ್ತೆ. ಸೊ ಪರಸ್ಪರ ಭಿನ್ನಾಭಿಪ್ರಾಯಗಳು ಬರುತ್ತೆ. ಹಿಂದಿನ ಯುದ್ಧವನ್ನು ನೆನಪು ಮಾಡ್ಕೊಳ್ಳಿ. 2ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಮದ್ರಾಸ್ ಒಪ್ಪಂದದ ಷರತ್ತುಗಳನ್ನ ಉಲ್ಲಂಘಿಸಿದ್ರು. ಮದ್ರಾಸ್ ಒಪ್ಪಂದದ ಪ್ರಕಾರ ಮರಾಠರು ಹೈದರಾಲಿ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರು ನೆರವು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ 2ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ನೋಡಿ, ಬ್ರಿಟಿಷರು ಒಪ್ಪಂದ ಮಾಡ್ಕೊಳ್ತಾರೆ, ಆದ್ರೆ ಒಪ್ಪಂದದ ಪ್ರಕಾರ ನಡ್ಕೊಳ್ಳೋದಿಲ್ಲ, ಅದನ್ನ ಉಲ್ಲಂಘನೆ ಮಾಡ್ತಾರೆ. ಸೊ ಅದೇ ಕಾರಣಕ್ಕೆ ಇಲ್ಲೂ ಕೂಡ ತಿರುವಾಂಕೂರು ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಒಪ್ಪಂದದ ಉಲ್ಲಂಘನೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬ್ರಿಟಿಷರು ಮತ್ತೆ ಟಿಪ್ಪು ಸುಲ್ತಾನ್ ನಡುವೆ ವೈಮನಸ್ಯ ಶುರುವಾಗುತ್ತೆ. ಪರಸ್ಪರ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾರೆ. ಸೊ ಇಲ್ಲೇನಾಗುತ್ತೆ ನೋಡಿ, ಒಂದಷ್ಟು ಬದಲಾವಣೆ ಆಗುತ್ತೆ. ಈಗ ಟಿಪ್ಪು ಸುಲ್ತಾನ್ 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಆಗಲೇ ಕಾರ್ನ್ವಾಲಿಸ್ ಅಂತಕ್ಕಂಥವನು ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡಿರ್ತಾನೆ. ಸೊ ಕಾರ್ನ್ವಾಲಿಸ್ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡಿದ್ದು ಬ್ರಿಟಿಷರಲ್ಲಿ ಯುದ್ಧದ ಗತಿಯನ್ನ ಬದಲಿಸ್ತಾ ಹೋಗುತ್ತೆ. ಸೊ ಈ ನಡುವೆ ಬ್ರಿಟಿಷರ ಹಲವಾರು ಪ್ರದೇಶಗಳನ್ನ ಟಿಪ್ಪು ಸುಲ್ತಾನ್ ವಶಪಡಿಸಿಕೊಂಡಿರ್ತಾನೆ. ಟಿಪ್ಪುವಿನ ಹಲವಾರು ಪ್ರದೇಶಗಳನ್ನ ಬ್ರಿಟಿಷರು ವಶಪಡಿಸಿಕೊಂಡಿರ್ತಾರೆ. ಸೊ ಹೀಗೆ ಸಾಗಿದೆ. ಆದ್ರೆ ಕಾರ್ನ್ವಾಲಿಸ್ ಬ್ರಿಟಿಷ್ ಸೈನ್ಯದ ನೇತೃತ್ವವನ್ನು ವಹಿಸಿಕೊಂಡ್ಮೇಲೆ ಕೋಲಾರ ಮತ್ತು ಹೊಸಕೋಟೆ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾರೆ. ನೋಡಿ, ದಕ್ಷಿಣ ಭಾರತದಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥ ಪ್ರದೇಶಗಳಲ್ಲಿ ಕೋಲಾರ ಹೊಸಕೋಟೆ ಪ್ರದೇಶಗಳನ್ನ ವಶಪಡಿಸಿಕೊಂಡು, ನಾವು ಮ್ಯಾಪ್ ಅಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ ಬರ್ತಕ್ಕಂಥದ್ದು ಮೈಸೂರು ಸಂಸ್ಥಾನ, ಮೈಸೂರು ರಾಜ್ಯ. ಈ ಕಡೆ ಮದ್ರಾಸ್ ಇದೆ, ಬ್ರಿಟಿಷರ ಪ್ರಮುಖ ವ್ಯಾಪಾರಿ ಕೇಂದ್ರ. ಸೊ ಇಲ್ಲಿ ಕಾರ್ನ್ವಾಲಿಸ್ ಏನ್ ಮಾಡ್ತಾರೆ, ಮೈಸೂರು ಸಂಸ್ಥಾನಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥ ಪ್ರದೇಶಗಳನ್ನು ಅಂದ್ರೆ ಈ ಕೋಲಾರ ಮತ್ತು ಹೊಸಕೋಟೆ ಪ್ರದೇಶಗಳನ್ನು ವಶಪಡಿಸಿಕೊಂಡು ಬೆಂಗಳೂರಿಗೆ ಮುತ್ತಿಗೆ ಹಾಕ್ತಾರೆ. ಮೈಸೂರಿಗೆ ಸಮೀಪದಲ್ಲಿ ಇರ್ತಕ್ಕಂಥ ಪ್ರದೇಶ ಬೆಂಗಳೂರು ಅಲ್ವಾ. ಸೊ ಕೋಲಾರ ಹೊಸಕೋಟೆ ಪ್ರದೇಶಗಳನ್ನು ವಶಪಡಿಸಿಕೊಂಡು ಕಾರ್ನ್ವಾಲಿಸ್ ಬೆಂಗಳೂರಿಗೆ ಮುತ್ತಿಗೆ ಹಾಕಿದ. ಅಂದ್ರೆ ಮೈಸೂರಿಗೆ ಸಮೀಪ ಬರ್ತಾರೆ. ಯಾವಾಗ ಕಾರ್ನ್ವಾಲಿಸ್ ಬೆಂಗಳೂರಿಗೆ ಮುತ್ತಿಗೆ ಹಾಕ್ತಾನೆ, ಬೆಂಗಳೂರಿನ ಕೋಟೆಯನ್ನು ವಶಪಡಿಸಿಕೊಳ್ತಾನೆ, ಬೆಂಗಳೂರು ಕೋಟೆನ ಹಾಳುಗೆಡುತ್ತಾನೆ. ನೋಡಿದ್ರಲ್ಲ ಬೆಂಗಳೂರು ಕೋಟೆ. ಬೆಂಗಳೂರು ಕೋಟೆಯನ್ನ ಯಾವಾಗ ಹಾಳುಗಡಿ ಬೆಂಗಳೂರನ್ನ ವಶಪಡಿಸಿಕೊಂಡು ಮೈಸೂರಿನ ಕಡೆ ಮುನ್ನುಗ್ತಾನೆ, ಆಗ ಟಿಪ್ಪುವಿನ ನಿಧಾನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕಾರ್ನ್ವಾಲಿಸ್ ಹಿಂದಿನ ತ್ರಿಕೂಟ ಸೇನೆಯ ರೀತಿಯಲ್ಲಿ ಮತ್ತೆ ಒಪ್ಪಂದಗಳನ್ನು ಮಾಡ್ಕೊಳ್ತಾರೆ. ಲಾರ್ಡ್ ಕಾರ್ನ್ವಾಲಿಸ್ ಟಿಪ್ಪುವಿನ ಸಂಹಾರ ಮಾಡಬೇಕು, ಟಿಪ್ಪುವನ್ನ ನಿರ್ನಾಮ ಮಾಡಬೇಕು, ಟಿಪ್ಪುವಿನ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ತನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಲಾರ್ಡ್ ಕಾರ್ನ್ವಾಲಿಸ್ ಮರಾಠ ಮತ್ತು ನಿಜಾಮರ ಜೊತೆ ಒಪ್ಪಂದ ಮಾಡಿಕೊಂಡು ಒಂದು
ಒಳಸಂಚು ಮಾಡಿಕೊಂಡು ಅವರನ್ನ ತನ್ನ ಕಡೆಗೆ ಸೆಳೆದುಕೊಳ್ತಾನೆ ಕಾರ್ನ್ವಾಲಿಸ್. ಸೊ ಏನಾಗುತ್ತೆ, ಕಾರ್ನ್ವಾಲಿಸ್ ಅಂದ್ರೆ ಬ್ರಿಟಿಷ್ ಸೇನಾ ನಾಯಕ ಕಾರ್ನ್ವಾಲಿಸು, ಮರಾಠ ಸೇನೆ, ನಿಜಾಮರ ಒಕ್ಕೂಟ ಮೂರೂ ಸೇರಿ ಏನ್ ಮಾಡುತ್ತೆ, ಮೈಸೂರಿನ ಹಲವಾರು ಪ್ರದೇಶಗಳನ್ನ ಒಂದೊಂದಾಗಿ ವಶಪಡಿಸ್ಕೊಳ್ತಾ ಈ ಕಡೆ ಕಾರ್ನ್ವಾಲಿಸು ಕೋಲಾರ, ಹೊಸಕೋಟೆ, ಬೆಂಗಳೂರನ್ನ ವಶಪಡಿಸಿಕೊಂಡು ಈ ಕಡೆ ದಕ್ಷಿಣ ಭಾಗದಿಂದ ಈ ಕಡೆ ಮೇಲಕ್ಕೆ ಉತ್ತರಕ್ಕೆ ಬರ್ತಾ ಇದ್ರೆ, ಮರಾಠರು ಈ ಕಡೆಯಿಂದ ಉತ್ತರದಿಂದ ದಕ್ಷಿಣದ ಕಡೆಗೆ ಸಾಮ್ರಾಜ್ಯಗಳನ್ನ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾ ಬರ್ತಾರೆ. ಮರಾಠರಲ್ಲಿ ಮೇಲ್ಗಡೆ ಭಾಗಕ್ಕೆ ಬಂದ್ರೆ ಸವಣೂರು ಇರ್ಲಿ, ಗಜೇಂದ್ರಗಡ, ಲಕ್ಷ್ಮೀಶ್ವರ, ಹುಬ್ಬಳ್ಳಿ, ಸೊ ಈ ಭಾಗಗಳನ್ನ ಮರಾಠರು ವಶಪಡಿಸಿಕೊಳ್ತಾ ನೋಡಿ ಏನ್ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ಮರಾಠರು, ಈ ಕಡೆಯಿಂದ ನಿಜಾಮ, ಈ ಕಡೆಯಿಂದ ಬ್ರಿಟಿಷ್. ಸೊ ಮೂರೂ ಕಡೆಯಿಂದ ಮೈಸೂರಿನ ಮೇಲೆ ದಾಳಿಗಳಾಗ್ತಾ ಇದ್ದಾರೆ. ಟಿಪ್ಪು ಸುಲ್ತಾನ್ ಏಕಾಂಗಿಯಾಗಿ ಅದನ್ನ ಎದುರಿಸಬೇಕಾಗಿದೆ. ಸೊ ಮತ್ತೆ ನೆನ್ಪು ಮಾಡ್ಕೊಂಡ್ವಿ, ಕಾರ್ನ್ವಾಲಿಸ್ ಬ್ರಿಟಿಷ್ ಸೇನಾ ನಾಯಕತ್ವವನ್ನು ವಹಿಸಿಕೊಂಡ್ಮೇಲೆ ಕಾರ್ನ್ವಾಲಿಸು ಮೈಸೂರಿಗೆ, ಟಿಪ್ಪುಗೆ ಸೇರಿರ್ತಕ್ಕಂಥ ಕೋಲಾರ, ಹೊಸಕೋಟೆ ಪ್ರದೇಶಗಳನ್ನು ವಶಪಡಿಸಿಕೊಂಡು ಬೆಂಗಳೂರನ್ನ ಮುತ್ತಿಗೆ ಹಾಕ್ತಾನೆ. ಬೆಂಗಳೂರು ಕೋಟೆಯನ್ನ ವಶಪಡಿಸಿಕೊಂಡು ಆ ಕೋಟೆಯನ್ನ ಹಾಳಿಗೆಡುವುದ ನಂತರದಲ್ಲಿ ಮರಾಠರು ಮತ್ತು ನಿಜಾಮರ ಜೊತೆ ಒಪ್ಪಂದ ಮಾಡಿಕೊಂಡು ಅವರ ಸಹಕಾರವನ್ನು ಪಡ್ಕೊಂಡು ಅವರ ಒಕ್ಕೂಟ ಸೇನೆ, ಅವರ ಸಂಘಟಿತ ಸೇನೆ ಬ್ರಿಟಿಷರ ಜೊತೆ ಸೇರ್ಕೊಂಡು, ಯಾರು ಮರಾಠ ಮತ್ತು ನಿಜಾಮರ ಸಂಘಟಿತ ಸೇನೆ ಬ್ರಿಟಿಷರ ಜೊತೆ ಸೇರ್ಕೊಂಡು ದಾಳಿ ಮಾಡ್ತಾರೆ. ಈ ಕಡೆ ಕಾರ್ನ್ವಾಲಿಸ್ ಕೆಳಗಡೆಯಿಂದ ಬಂದ್ರೆ, ಈ ಕಡೆ ಮರಾಠರು ಮೇಲ್ಗಡೆಯ ಭಾಗಗಳಾಗಿರ್ತಕ್ಕಂಥ ಸವಣೂರು ಇರ್ಲಿ, ಈ ಕಡೆ ಲಕ್ಷ್ಮೀಶ್ವರ, ಹುಬ್ಬಳ್ಳಿ, ಗಜೇಂದ್ರಗಡ ಈ ಪ್ರದೇಶಗಳನ್ನ ವಶಪಡಿಸಿಕೊಂಡು ಮೈಸೂರಿನ ಕಡೆ ಧಾವಿಸ್ತಾರೆ. ಸೊ 1792ರ ಅವಧಿ, 1792ನೇ ವರ್ಷ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ಈ ತ್ರಿಕೂಟ ಸೇನೆ, ಮೂವರ ಸೇನೆ, ಒಕ್ಕೂಟ ಸೇನೆ ಏನಿದೆ, ಸೊ ಇದು ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕುತ್ತೆ ಅಲ್ವಾ. ಟಿಪ್ಪುವಿನ ಆಡಳಿತ ಕೇಂದ್ರ ಆಗಿತ್ತು ಶ್ರೀರಂಗಪಟ್ಟಣ ಕೋಟೆ. ಯಾವಾಗ ಬ್ರಿಟಿಷ್ ನೇತೃತ್ವದ, ಕಾರ್ನ್ವಾಲಿಸ್ ನೇತೃತ್ವದ ಬ್ರಿಟಿಷ್ ಸೇನೆ, ಮರಾಠ ಸೇನೆ, ಹೈದರಾಬಾದ್ನ ನಿಜಾಮನ ಒಕ್ಕೂಟ ಮೂರೂ ಸೇನೆ ಶ್ರೀರಂಗಪಟ್ಟಣವನ್ನ ಮುತ್ತಿಗೆ ಹಾಕುತ್ತೆ. ಶ್ರೀರಂಗಪಟ್ಟಣ ಕೋಟೆಯನ್ನು ಸುತ್ತುವರಿಯುತ್ತೆ. ನೋಡಿ, ರಾತ್ರೋರಾತ್ರಿ ಕೋಟೆನ ಸುತ್ತುವರಿತಾರೆ, ಕೋಟೆನ ಹಾಳುಗೆಡುತ್ತಾರೆ. ಕೋಟೆಯ ಒಳಗಡೆ ಟಿಪ್ಪು ಸುಲ್ತಾನ್ ಇದ್ದಾನೆ. ಸುತ್ತ ಶತ್ರು ಸೇನೆಗಳು ಸುತ್ತುವರೆದಾಗ ಅನಿವಾರ್ಯವಾಗಿ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನೆ, ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಮುಂದಾಗ್ತಾನೆ. ನೋಡಿ, ಇದೇ ಮೊದಲ ಬಾರಿಗೆ ಅಲ್ವಾ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಮುನ್ನಡೆಯನ್ನ ಸಾಧಿಸಿರ್ತಾನೆ, ಪರಾಕ್ರಮ ಸಾಧಿಸಿರ್ತಾನೆ, ಮದ್ರಾಸ್ನ ಸಮೀಪ ಹೋಗಿರ್ತಾನೆ, ಮದ್ರಾಸನ್ನೇ ವಶಪಡಿಸ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಮದ್ರಾಸನ ಸುತ್ತುವರೆದಾಗ ಬ್ರಿಟಿಷರು ಹೈದರಾಲಿ ಜೊತೆ ಮದ್ರಾಸ್ ಒಪ್ಪಂದಕ್ಕೆ ಸಹಿ ಮಾಡಿದ್ರು, ಮದ್ರಾಸನ್ನು ಉಳಿಸ್ಕೊಂಡ್ರು. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮಂಗಳೂರು ಸಮೀಪ ಬ್ರಿಟಿಷರನ್ನ ಸೋಲಿಸ್ತಾರೆ. ಸೊ ಸೋತ ಬ್ರಿಟಿಷ್ನವರು ಟಿಪ್ಪುವಿನ ಜೊತೆ ಅನಿವಾರ್ಯವಾಗಿ ಮಂಗಳೂರು ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಸೊ ನೋಡಿ, ಈಗ ಮೊದಲ ಬಾರಿಗೆ ಟಿಪ್ಪು ಸುಲ್ತಾನ್ ಅನಿವಾರ್ಯ ಆಗಿತ್ತು ಟಿಪ್ಪು ಸುಲ್ತಾನ್. ಯಾಕೆಂತಂದ್ರೆ ಹೊರಗೆ ಬರ್ಲಿಕ್ಕೆ ಅವಕಾಶ ಇಲ್ಲ, ಸೈನ್ಯವನ್ನ ಸಂಘಟಿಸಲಿಕ್ಕೆ ಅವಕಾಶ ಇಲ್ಲ. ರೈಟ್, ಕೋಟೆಯ ಸುತ್ತ ಸೇನೆ ಮುತ್ತಿಗೆ ಹಾಕಿದಾಗ ಯುದ್ಧವನ್ನು ಮುಂದುವರಿಸಿದ್ರೆ ಏನಾಗುತ್ತೆ, ಇಲ್ಲ ಟಿಪ್ಪು ಹತನಾಗ್ತಾನೆ ಅಥವಾ ಸಂಪೂರ್ಣವಾಗಿ ತನ್ನ ಸಾಮ್ರಾಜ್ಯ ಬ್ರಿಟಿಷರ ಸೆರೆ ಆಗುತ್ತೆ. ಸೊ ಅದಕ್ಕೆ ಬದಲಾಗಿ ಅವಕಾಶವನ್ನ ಪಡ್ಕೊಳ್ಳೋಣ, ಮುಂದೆ ಮತ್ತೆ ಅದಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋಣ. ಈಗ ಅದೇನೋ ಹೇಳ್ತಾರಲ್ಲ, ಬೀಸವುದೊಡನೆ ತಪ್ಪಿಸ್ಕೊಂಡ್ರೆ ಸಾವು ಎಷ್ಟು ಆಯಸ್ಸು ಅಂತ ಹೇಳಿ. ಸೊ ಹಾಗೆ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನೆ, ಶ್ರೀರಂಗಪಟ್ಟಣ ಕೋಟೆಯನ್ನ ಬ್ರಿಟಿಷರು ಸುತ್ತುವರೆದಾಗ ಅನಿವಾರ್ಯವಾಗಿ 1792ರಲ್ಲಿ ಬ್ರಿಟಿಷರ ಜೊತೆ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಆಗ್ತಾ.
ನೋಡಿ, ಶ್ರೀರಂಗಪಟ್ಟಣ ಒಪ್ಪಂದ ಹಿಂದಿನ ಒಪ್ಪಂದದಂತೆ ಇರಲಿಲ್ಲ. ಏನಾಗಿತ್ತು ನೋಡಿ, ಹಿಂದಿನ ಒಪ್ಪಂದಗಳು ಬ್ರಿಟಿಷರು ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದ. ಆದ್ರೆ ಇಲ್ಲಿ ಟಿಪ್ಪು ಒಪ್ಪಂದಕ್ಕೆ ಬರ್ತಾನಲ್ಲ, ಅವಾಗ ತಮಗೆ ಬೇಕಾದ ರೀತಿಯಲ್ಲಿ ಟಿಪ್ಪುವಿಗೆ ಏನು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಏನು ಒಪ್ಪಂದ? ಒಂದ್ ರೀತಿ ಟಿಪ್ಪುವಿಗೆ ತುಂಬಾ ಅವಮಾನಕರವಾಗಿರ್ತಕ್ಕಂಥ ಒಪ್ಪಂದ. ಅಸಮಾನ ಷರತ್ತುಗಳನ್ನ ವಿಧಿಸ್ತಾರೆ. ಅಸಮಾನ ಷರತ್ತುಗಳಿಗೆ ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಗುತ್ತೆ ಟಿಪ್ಪು ಸುಲ್ತಾನ್. ಏನು ನೋಡಿ, 3ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಯಾಗುತ್ತೆ 1792ರಲ್ಲಿ. ಈ ಶ್ರೀರಂಗಪಟ್ಟಣ ಒಪ್ಪಂದದ ಕರಾರುವಳಿ ಕೇಳಿ, ಶ್ರೀರಂಗಪಟ್ಟಣ ಅಥವಾ 3ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ವಿವರಿಸಿ, ಅಥವಾ 3ನೇ ಆಂಗ್ಲೋ ಮೈಸೂರು ಯುದ್ಧದ ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು, ಅದರ ಕರಾರುವಳಿ ಏನು, ಬಹಳ ಮುಖ್ಯ. ಸೊ ಪ್ರಮುಖವಾಗಿ 4 ಕರಾರುಗಳನ್ನ ನೆನಪಿಟ್ಕೊಳ್ಬೇಕಾಗತ್ತೆ. ನೋಡಿ, ಒಂದೇದು ಶ್ರೀರಂಗಪಟ್ಟಣ ಒಪ್ಪಂದದ ಕರಾರುಗಳು. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಕೊಡ್ಬೇಕಾಯ್ತು. ಶ್ರೀರಂಗಪಟ್ಟಣ ಒಪ್ಪಂದದ ಕರಾರುಗಳಲ್ಲಿ ಮೊದಲನೇ ಕರಾರು, ಟಿಪ್ಪು ತನ್ನ ಅರ್ಧ ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಕೊಡ್ಬೇಕು. ನೋಡಿ, ಅರ್ಧ ರಾಜ್ಯ ಬಿಟ್ಕೊಡ್ಲಿಕ್ಕೆ ಸಿದ್ಧನಾದ. ಯಾಕೆ? ಸಂಪೂರ್ಣ ರಾಜ್ಯ ಹೋಗ್ಬಾರ್ದಲ್ಲ, ಯುದ್ಧ ಮುಂದುವರಿಸಿದ್ರೆ ಸೋಲೋದು ಖಚಿತ. ಸೊ ಹಾಗಾಗಿ ಏನ್ ಮಾಡ್ತಾನೆ, ಒಪ್ಪಂದಕ್ಕೆ ಸಹಿ ಹಾಕಿ ಅರ್ಧ ರಾಜ್ಯ ಬಿಟ್ಕೊಡ್ಲಿಕ್ಕೆ ಒಪ್ಕೊಳ್ತಾನೆ. ಯುದ್ಧದ ನಷ್ಟವನ್ನ ತುಂಬಿಕೊಡ್ಬೇಕು. ಯುದ್ಧದ ನಷ್ಟವನ್ನ ತುಂಬಿಕೊಡ್ಬೇಕು. ಎಷ್ಟು ಕೊಡ್ಬೇಕು? ಸುಮಾರು 3 ಕೋಟಿ ರೂಪಾಯಿಗಳಷ್ಟು ಯುದ್ಧ ನಷ್ಟವನ್ನ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಭರಿಸಬೇಕು. ಯುದ್ಧ ನಷ್ಟ ಪರಿಹಾರವಾಗಿ 3 ಕೋಟಿ ರೂಪಾಯಿಗಳನ್ನ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಕೊಡಬೇಕಾಗಿತ್ತು. ಮೂರನೇದು, ಯುದ್ಧ ನಷ್ಟ ಪರಿಹಾರ ಏನು, 3 ಕೋಟಿ ರೂಪಾಯಿ ಸಂಪೂರ್ಣವಾಗಿ ಬ್ರಿಟಿಷರಿಗೆ ಪಾವತಿ ಆಗುವವರೆಗೆ, ಯುದ್ಧ ನಷ್ಟವನ್ನು ತುಂಬಿಕೊಡುವವರೆಗೆ ಗ್ಯಾರಂಟಿಯಾಗಿ, ಖಾತ್ರಿಯಾಗಿ ತನ್ನ 2 ಗಂಡು ಮಕ್ಕಳನ್ನ ಬ್ರಿಟಿಷರಲ್ಲಿ ಒತ್ತೆ ಆಳುಗಳಾಗಿ ಇಡಬೇಕು. ಒಪ್ಪಂದದ ಕರಾರು ಸಹಿ ಹಾಕಿದ ತಕ್ಷಣ ಟಿಪ್ಪು ಸುಲ್ತಾನನ 2 ಮಕ್ಕಳನ್ನ ಬ್ರಿಟಿಷರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಅರ್ಧ ರಾಜ್ಯ ಬಿಟ್ಕೊಡು, ಯುದ್ಧ ನಷ್ಟ ಪರಿಹಾರ 3 ಕೋಟಿ ರೂಪಾಯಿ ಸಂದಾಯ ಮಾಡಿ ನಿನ್ ಮಕ್ಕಳನ್ನ ಕರ್ಕೊಂಡು. ನೋಡಿ, ಎಷ್ಟು ಅವಮಾನಕರವಾಗಿರ್ತಕ್ಕಂಥ ಒಪ್ಪಂದ. ಜೊತೆಗೆ 4ನೇ ಕಂಡೀಷನ್ ಏನು ಅಂತ ಹೇಳಿದ್ರೆ, ಯುದ್ಧ ಖೈದಿಗಳನ್ನ, ಸೈನಿಕರನ್ನ ಬಿಡುಗಡೆ ಮಾಡಿ. ಅದು ಬ್ರಿಟಿಷ್ ಸೈನಿಕರಿರ್ಬೋದು, ಮರಾಠರ ಸೈನಿಕರಿರ್ಬೋದು, ಹೈದರಾಬಾದ್ ನಿಜಾಮನ ಸೈನಿಕರಾಗಿರ್ಬೋದು, ಒಟ್ಟಾರೆ ಯುದ್ಧದಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ಸೈನಿಕರನ್ನ ವಾಪಸ್ ಬಿಡುಗಡೆ ಮಾಡಬೇಕು ಅನ್ನೋ ಷರತ್ತನ್ನ ವಿಧಿಸ್ತಾರೆ. ನೋಡಿ, ಇದು ಅಸಮಾನ ಒಪ್ಪಂದ ಅಂತ ಕರಿತೀವಿ. ಟಿಪ್ಪುವಿಗೆ ಅವಮಾನಕರವಾಗಿರ್ತಕ್ಕಂಥ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಆಗಿತ್ತು. ಸೊ ಶ್ರೀರಂಗಪಟ್ಟಣ ಒಪ್ಪಂದದ ಕರಾರುಗಳು ಮತ್ತೊಂದ್ಸರಿ ನೆನ್ಪಿಟ್ಕೊಂಡ್ಬಿಡಿ. ಒಂದೇದು, ಅರ್ಧ ರಾಜ್ಯವನ್ನು ಬಿಟ್ಕೊಡ್ಬೇಕು. ಯಾರು? ಟಿಪ್ಪು ಸುಲ್ತಾನ್ ತನ್ನ ಅರ್ಧ ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಕೊಡ್ಬೇಕಾಯ್ತು. ಯುದ್ಧದ ನಷ್ಟ ಪರಿಹಾರವಾಗಿ 3 ಕೋಟಿ ರೂಪಾಯಿಗಳನ್ನ ಬ್ರಿಟಿಷರಿಗೆ ಕೊಡ್ಬೇಕು. ಆ ಹಣವನ್ನ ಸಂಪೂರ್ಣ ಸಂದಾಯ ಮಾಡುವವರೆಗೆ ತನ್ನ 2 ಮಕ್ಕಳನ್ನ ಬ್ರಿಟಿಷರಲ್ಲಿ ಒತ್ತೆಯಾಳಾಗಿರ್ಬೇಕು. ಜೊತೆಗೆ ಯುದ್ಧದಲ್ಲಿ ಬಂಧಿಸಿರ್ತಕ್ಕಂಥ ಸೈನಿಕರನ್ನ, ಯುದ್ಧ ಖೈದಿಗಳನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಷರತ್ತುಗಳನ್ನ ವಿಧಿಸಿದರು. ಸೊ ಇದಿಷ್ಟು 3ನೇ ಆಂಗ್ಲೋ ಮೈಸೂರು ಯುದ್ಧ. 3ನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಬಂದ ತಕ್ಷಣ ಟಿಪ್ಪು ಸುಲ್ತಾನ್ ಯಾಕೆ 3ನೇ ಆಂಗ್ಲೋ ಮೈಸೂರು ಯುದ್ಧ ಮಾಡ್ತಾನೆ? ಸೊ ಯುದ್ಧದ ಗತಿ ಏನಾಗುತ್ತೆ ನೆನ್ಪಿಟ್ಕೊಳ್ಬೇಕು. ಈ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಸೇನಾ ನಾಯಕತ್ವವನ್ನು ವಹಿಸುವನು ಕಾರ್ನ್ವಾಲಿಸ್ ಅಂತ. ಸೊ ಕಾರ್ನ್ವಾಲಿಸ್ ಮರಾಠ ಮತ್ತು ನಿಜಾಮರ ಸಂಘಟಿತ ಸೇನೆಯೊಂದಿಗೆ ಶ್ರೀರಂಗಪಟ್ಟಣವನ್ನ ಸುತ್ತು ಹೋಗ್ಬಿಟ್ಟು ಟಿಪ್ಪುವನ್ನ ಮಣಿಸ್ತಾರೆ. ಟಿಪ್ಪು ಅನಿವಾರ್ಯವಾಗಿ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕ್ತಾನೆ. ಸೊ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ 1792ರಲ್ಲಿ ಯುದ್ಧ ಮುಕ್ತಾಯ ಆಗುತ್ತೆ. ಯುದ್ಧ ಮುಕ್ತಾಯದ ನಂತರದಲ್ಲಿ ಈ ಒಪ್ಪಂದದ ಕರಾರುಗಳು ಏನು ಅಂತ ಬಂದಾಗ ಈ 4 ಪ್ರಮುಖ ಅಂಶಗಳನ್ನ ನೆನಪಿಟ್ಟು. ಸೊ
ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಏನಾಗಿತ್ತು? ಅವಮಾನಕರವಾದಂತ ಒಪ್ಪಂದ ಆಗಿತ್ತು. ಯಾರಿಗೆ? ವೆರಿ ಗುಡ್, ಟಿಪ್ಪುಗೆ ಅವಮಾನಕರವಾದಂತ ಒಪ್ಪಂದ ಆಗಿತ್ತು. ಸೊ ಅವಮಾನ ಆಗಿದೆ ಅಂತಂದ್ರೆ ಏನ್ ಮಾಡ್ಬೇಕು? ಪ್ರತೀಕಾರ ತೀರಿಸ್ಕೊಳ್ಬೇಕಲ್ಲ. ಸೊ ಅವಮಾನದ ಪ್ರತೀಕಾರವನ್ನ ತೀರಿಸ್ಕೊಳ್ಳಿಕ್ಕಾಗಿ ಟಿಪ್ಪು ಸಿದ್ಧತೆ ಮಾಡ್ಕೊಳ್ತಾನೆ. ಏನ್ ಸಿದ್ಧತೆ ಮಾಡ್ಕೊಳ್ತಾನೆ? ಬ್ರಿಟಿಷರ ವಿರುದ್ಧ ಮತ್ತೊಂದ್ಸಾರಿ ಯುದ್ಧ ಮಾಡಿ ತನ್ನ ಏನು ಕಳ್ಕೊಂಡಿದ್ರಲ್ಲ ಅರ್ಧರಾಜ್ಯವನ್ನ ಮತ್ತೆ ವಾಪಸ್ ಪಡ್ಕೊಳ್ಬೇಕು, ಸಂಪೂರ್ಣವಾಗಿ ಬ್ರಿಟಿಷರನ್ನ ಸೋಲಿಸಿ ಭಾರತದಿಂದ ಹೊರದಬ್ಬಬೇಕು ಅನ್ನೋ ಅವನ ಆ ಛಲ ಹಾಗೆ ಮುಂದುವರೆಯುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾನೆ, ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅರ್ಧರಾಜ್ಯವನ್ನ ಕಳ್ಕೊಂಡಿದ್ರು ಕೂಡ, ಯುದ್ಧ ನಷ್ಟವನ್ನ ತುಂಬಿಕೊಟ್ಟಿದ್ರು ಕೂಡ ಮರಳಿ ಮತ್ತೆ ಅದೇನು ಹೇಳ್ತಾರಲ್ಲ, ಮರಳಿ ಯತ್ನ ಮಾಡುವ ಹಾಗೆ ಟಿಪ್ಪು ಮತ್ತೊಂದ್ಸಾರಿ ಬ್ರಿಟಿಷರ ಮೇಲೆ ಯುದ್ಧ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾನೆ. ಅದರ ಫಲ 4ನೇ ಆಂಗ್ಲೋ ಮೈಸೂರು ಯುದ್ಧ ಶುರುವಾಗುತ್ತೆ. ಸೊ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅವಮಾನಕರ ಒಪ್ಪಂದಕ್ಕೆ ಗುರಿಯಾಗಿದ್ದಂತಹ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣ ಒಪ್ಪಂದದ ಕರಾರನ್ನ ತುಂಬಾ ವೈಯಕ್ತಿಕವಾಗಿ ತೆಗೆದುಕೊಳ್ತಾನೆ. ಅದನ್ನ ಒಂದು ಸವಾಲು ಅಂತ ಪರಿಗಣಿಸ್ತಾನೆ. ಬ್ರಿಟಿಷರ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು, ಪ್ರತೀಕಾರ ತೆಗೆದುಕೊಳ್ಳಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂತ ಟಿಪ್ಪು ಸುಲ್ತಾನ್ ಈಗಾಗಲೇ ಏನು ಶ್ರೀರಂಗಪಟ್ಟಣ ಒಪ್ಪಂದದ ಕರಾರುಗಳಿದೆ, ನಮಗೆ ಗೊತ್ತಿದೆ ಕರಾರುಗಳು, ಈಗ ತಾನೇ ಓದಿದೀವಿ ಅಲ್ವಾ? 4 ಕರಾರುಗಳಿವೆ. 1ನೇ ಕರಾರು ಅರ್ಧ ರಾಜ್ಯ ಬಿಟ್ಕೊಟ್ಬಿಟ್ಟಿದೆ. 2ನೇ ಕರಾರು 3 ಕೋಟಿ ರೂಪಾಯಿಗಳಿತ್ತು ನೋಡಿ ಅಲ್ವಾ? ಒಪ್ಪಂದದ ಕರಾರುಗಳನ್ನ ಚಾಚೂ ತಪ್ಪದೆ ಪಾಲಿಸ್ತಾನೆ, ಎಲ್ಲವನ್ನೂ ಫುಲ್ಫಿಲ್ ಮಾಡ್ತಾನೆ. ಅಂದ್ರೆ 3 ಕೋಟಿ ರೂಪಾಯಿಗಳನ್ನ ಒಪ್ಪಂದದ ಪ್ರಕಾರ ಬ್ರಿಟಿಷರಿಗೆ ಒಪ್ಪಿಸಿ ತನ್ನ 2 ಮಕ್ಕಳನ್ನ ಮರಳಿ ಕರೆತರ್ತಾನೆ, ವಾಪಸ್ ಪಡ್ಕೊಳ್ತಾನೆ. ನೋಡಿ, ಒಬ್ಬ ತಂದೆಯಾದವನಿಗೆ ಮಕ್ಕಳನ್ನ ಒತ್ತಿಯಾಗಿಟ್ಟು ಮಕ್ಕಳನ್ನ ಬಿಡಿಸ್ಕೊಳ್ಳೋದಿದೆಯಲ್ಲ, ಯಾವ ಸಂದರ್ಭದಲ್ಲಿ ಮಕ್ಕಳನ್ನ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಬ್ರಿಟಿಷರು, ಹೀಗೆ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಟಿಪ್ಪು ಸುಲ್ತಾನ್ಗೆ ಆ ಒತ್ತಡ ಇರುತ್ತೆ. ಏನ್ ಮಾಡ್ತಾನೆ, ಅರ್ಧ ರಾಜ್ಯವನ್ನ ಬಿಟ್ಕೊಟ್ಟಿದ್ದಲ್ದೆ 3 ಕೋಟಿ ರೂಪಾಯಿಗಳ ಹಣವನ್ನ ಸಂದಾಯ ಮಾಡಿ ತನ್ನ 2 ಮಕ್ಕಳನ್ನ ವಾಪಸ್ ಪಡ್ಕೊಂಡು ಬರ್ತಾನೆ. ಸೊ ಹಾಗೇನೆ ಯುದ್ಧ ಕೈದಿಗಳನ್ನ ಬಿಡುಗಡೆ ಮಾಡಿದ. ಸೊ ಇಷ್ಟೆಲ್ಲ ಮಾಡಿದ ನಂತರದಲ್ಲಿ ಟಿಪ್ಪು ಯೋಚನೆ ಮಾಡ್ತಾನೆ, ಬ್ರಿಟಿಷರನ್ನ ಮಣಿಸಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ಬ್ರಿಟಿಷರ ಪ್ರಬಲ ಪ್ರತಿಸ್ಪರ್ಧಿಗಳು ಅಂತ ಹೇಳಿದ್ರೆ ಫ್ರೆಂಚ್ ಅಲ್ವಾ? ಫ್ರೆಂಚ್. ಸೊ ಅವನೇನ್ ಮಾಡ್ತಾನೆ, ಫ್ರೆಂಚರ ನೆರವನ್ನ ಬಯಸ್ತಾನೆ. ಅಂದ್ರೆ ಫ್ರೆಂಚರ ಜೊತೆ ಸಂಬಂಧವನ್ನ ಉತ್ತಮಪಡಿಸಿಕೊಳ್ತಾನೆ. ನೋಡೋಣ ಏನು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನಾಗ್ತಾ ಇದೆ, ಹೇಗೆ ನಡೆಯುತ್ತೆ, ಏನಾಗುತ್ತೆ ನೋಡಿ. 1799 4ನೇ ಆಂಗ್ಲೋ ಮೈಸೂರು ಯುದ್ಧ. 3ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಬ್ರಿಟಿಷ್ ಸೇನಾ ನಾಯಕತ್ವವನ್ನು ವಹಿಸಿದ್ದು ಕಾರ್ನ್ವಾಲಿಸ್. ನೋಡಿ, 4ನೇ ಆಂಗ್ಲೋ ಮೈಸೂರು ಯುದ್ಧದ ವೇಳೆಗಾಗಲೇ ಲಾರ್ಡ್ ವೆಲ್ಲೆಸ್ಲಿ ಬಂದಿದ್ದಾನೆ ಗವರ್ನರ್ ಜನರಲ್ ಆಗಿ. 1798ರಲ್ಲಿ ಭಾರತಕ್ಕೆ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಬಂದಿದ್ದು ಲಾರ್ಡ್ ವೆಲ್ಲೆಸ್ಲಿ. ಈ ಲಾರ್ಡ್ ವೆಲ್ಲೆಸ್ಲಿಗೆ ಟಿಪ್ಪುವಿನ ಮೇಲೆ ಬಹಳ ದ್ವೇಷ. ಟಿಪ್ಪುವಿನ ವಿಚಾರದಲ್ಲಿ ದ್ವೇಷದ ಭಾವನೆ ಇತ್ತು. ಯಾರಿಗೆ? ಲಾರ್ಡ್ ವೆಲ್ಲೆಸ್ಲಿ. ಯಾಕೆ? ಕಾರಣ ಏನು? ಏನು ವೈಯಕ್ತಿಕ ದ್ವೇಷನ? ಇಲ್ಲ. ಲಾರ್ಡ್ ವೆಲ್ಲೆಸ್ಲಿ ಬಂದಿದ್ದು ಬ್ರಿಟಿಷರ ಗವರ್ನರ್ ಜನರಲ್ ಆಗಿ ಅಲ್ವಾ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಗವರ್ನರ್ ಜನರಲ್ ಆಗಿ ಬಂದಿದ್ದಾನೆ. ಸೊ ಕಂಪನಿಗೆ ಆದಾಯವನ್ನ ತರಲಿಕ್ಕೆ ಲಾಭ, ಕಂಪನಿಗೆ ಆಗ್ತಕ್ಕಂಥ ಲಾಭ ಟಿಪ್ಪುವಿನಿಂದ ನಿಂತು ಹೋಗ್ತಾ ಇದೆ. ನಮ್ಮ ವ್ಯಾಪಾರದ ಏಕಸ್ವಾಮ್ಯಕ್ಕೆ ಟಿಪ್ಪು ತೊಡಕಾಗಿದ್ದಾನೆ. ಸಾಮ್ರಾಜ್ಯ ವಿಸ್ತರಣೆಗೆ ಟಿಪ್ಪು ಅಡ್ಡಿಯಾಗಿದ್ದಾನೆ. ಸೊ ಇವುಗಳ ಕಾರಣದಿಂದಾಗಿ ಲಾರ್ಡ್ ವೆಲ್ಲೆಸ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಬಂದ ಮೇಲೆ ಟಿಪ್ಪುವಿನ ವಿಚಾರದಲ್ಲಿ ಟಿಪ್ಪುವಿನ ವಿರೋಧಿ ರಾಜಕೀಯ ಚಟುವಟಿಕೆಗಳು ಚುರುಕಾಗಿದ್ದು ಈ ಲಾರ್ಡ್ ವೆಲ್ಲೆಸ್ಲಿ ಭಾರತಕ್ಕೆ ಬಂದಿದೆ.
ಸೊ ಟಿಪ್ಪು ಏನ್ ಮಾಡ್ತಾನೆ, ಭಾರತೀಯ ದೊರೆಗಳ ಒಕ್ಕೂಟವನ್ನ ತನ್ನ ಕಡೆಗೆ ಸೆಳೆಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಟಿಪ್ಪು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಬ್ರಿಟಿಷ್ ವಿರೋಧಿ ದೊರೆಗಳು ಯಾರಿದ್ದಾರೆ, ಯಾವ ಯಾವ ಭಾರತೀಯ ದೊರೆಗಳಿಗೆ, ದೇಶೀಯ ದೊರೆಗಳಿಗೆ ಬ್ರಿಟಿಷರ ವಿರುದ್ಧ ಕೋಪ ಇದೆ, ಬ್ರಿಟಿಷ್ ವಿರೋಧಿಸ್ತಾ ಇದ್ದಾರೆ, ಅವರೆಲ್ಲರ ಸಹಕಾರವನ್ನ ಪಡೆಯಲಿಕ್ಕೆ ಬಯಸ್ತಾರೆ. ಭಾರತೀಯ ರಾಜರ ಒಕ್ಕೂಟವನ್ನ ತನ್ನ ಕಡೆಗೆ ಸೆಳ್ಕೊಳ್ತಕ್ಕಂತ ಪ್ರಯತ್ನ ಮಾಡ್ತಾನೆ. ಆ ಮೂಲಕ ಅವರ ಬೆಂಬಲವನ್ನ ಪಡ್ಕೊಂಡು ಬ್ರಿಟಿಷ್ನ ಹೊಡೆದೋಡಿಸ್ಬೇಕು ಅನ್ನೋದು ಅವನ ನಿಲುವಾಗಿರುತ್ತೆ. ಸೊ ಹಾಗಾಗಿ ರಾಜರ ಒಕ್ಕೂಟವನ್ನ ತನ್ನ ಕಡೆಗೆ ಸೆಳೆಕೊಳ್ಳಿಕ್ಕೆ ಪ್ರಯತ್ನ ಮಾಡ್ದ. ಸೊ ಇದು ಯಾರಿಗೆ ಕೋಪ ತರಿಸ್ತು? ಲಾರ್ಡ್ ವೆಲ್ಲೆಸ್ಲಿಗೆ ಕೋಪ ತರಿಸುತ್ತೆ, ದ್ವೇಷವನ್ನ ಹೆಚ್ಚಿಸುತ್ತೆ. ಯಾಕೆ, ಟಿಪ್ಪುನ ಹೀಗೆ ಬಿಟ್ರೆ ದೇಶೀಯ ದೊರೆಗಳ ಎಲ್ಲ ಬೆಂಬಲವನ್ನ ಪಡ್ಕೊಂಡು ಮತ್ತೊಂದ್ಸರಿ ನಮ್ಮ ಮೇಲೆ ದಾಳಿ ಮಾಡ್ತಾನೆ, ಯುದ್ಧ ಮಾಡ್ತಾನೆ, ಆಗ ಎದುರಿಸೋದು ಕಷ್ಟ ಆಗುತ್ತೆ. ಅದಲ್ಲದೆ ಲಾರ್ಡ್ ವೆಲ್ಲೆಸ್ಲಿಗೆ ಕೋಪಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಟಿಪ್ಪು ಸುಲ್ತಾನ್ ತನ್ನ ಸೈನ್ಯಕ್ಕೆ ಫ್ರೆಂಚರಿಂದ ತರಬೇತಿ ಕೊಡಿಸ್ತಾನೆ. ನೋಡಿ, ಭಾರತೀಯ ಸೇನೆಗೂ ಬ್ರಿಟಿಷರ ಸೇನೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಫ್ರೆಂಚರಿಂದ ತರಬೇತಿ ಕೊಡಿಸಿರ್ತಕ್ಕಂಥ ಟಿಪ್ಪುವಿನ ಸೇನೆ ಬ್ರಿಟಿಷರ ಸೇನೆಯಂತೆ ಶಿಸ್ತಿನಿಂದ ಕವಾಯತು ಮಾಡತಕ್ಕಂತ, ಶಸ್ತ್ರಾಸ್ತ್ರಗಳನ್ನ ಬಳಸ್ತಕ್ಕಂತ ಯುದ್ಧ ತಂತ್ರಗಳನ್ನ ಕಲಿತಾ ಹೋಗುತ್ತೆ. ಸೊ ಇದು ಏನಾಗುತ್ತೆ, ಲಾರ್ಡ್ ವೆಲ್ಲೆಸ್ಲಿಯ ಕೋಪ ಹೆಚ್ಚಲಿಕ್ಕೆ, ಟಿಪ್ಪುವಿನ ವಿರುದ್ಧ ದ್ವೇಷ ಹೆಚ್ಚಲಿಕ್ಕೆ ಕಾರಣ ಆಗುತ್ತೆ. ಮೂರನೇ ಆಂಗ್ಲೋ ಮರಾಠ ಯುದ್ಧದ ಒಪ್ಪಂದ, ಶ್ರೀರಂಗಪಟ್ಟಣದ ಒಪ್ಪಂದದ ಕರಾರು, ಆ ಅವಮಾನ ಟಿಪ್ಪುವಿನ ಪ್ರತಿ ಕ್ಷಣ ಎಚ್ಚರಿಸ್ತಾ ಇದೆ. ಹೇಗಾದ್ರೂ ಮಾಡಿ ಬ್ರಿಟಿಷರನ್ನ ಸೋಲಿಸಬೇಕು. ಫ್ರೆಂಚರಿಂದ ಸೈನ್ಯಕ್ಕೆ ತರಬೇತಿಯನ್ನ ಕೊಡಿಸಿದ, ಸೈನ್ಯವನ್ನ ಸುಸಜ್ಜಿತಗೊಳಿಸ್ತಾನೆ. ಸೈನ್ಯ ಎಂತ ಪರಿಸ್ಥಿತಿಯಲ್ಲೂ ಹೋರಾಡಲಿಕ್ಕೆ ಸಿದ್ಧವಾಗಿರಬೇಕು. ಜೊತೆಗೆ ಫ್ರೆಂಚರ ಸಹಕಾರವನ್ನ ಬಯಸಿ ರಾಯಭಾರಿಗಳನ್ನ ಕಳಿಸ್ತಾನೆ ಫ್ರಾನ್ಸ್ಗೆ ಮತ್ತು ಭಾರತದಲ್ಲಿರ್ತಕ್ಕಂಥ ಫ್ರೆಂಚರ ಕೇಂದ್ರಗಳಿಗೆ ತನ್ನ ರಾಯಭಾರಿಗಳನ್ನ ಕಳಿಸೋದ್ರ ಮೂಲಕ ಫ್ರೆಂಚರ ಜೊತೆ ಸೌಹಾರ್ದಯುತ ಸಂಬಂಧವನ್ನು, ಒಂದು ಉತ್ತಮ ಸಂಬಂಧವನ್ನ ಹೊಂದಲಿಕ್ಕೆ ಪ್ರಯತ್ನವನ್ನ ನಡೆಸ್ತಾನೆ. ನೋಡಿ, ಯಾವಾಗ ಟಿಪ್ಪು ಫ್ರೆಂಚರ ಜೊತೆ ಉತ್ತಮ ಸಂಬಂಧವನ್ನ ಹೊಂದುತ್ತಾನೆ, ಸೊ ಆಗ ಬ್ರಿಟಿಷರಿಗೆ ತಳಮಳ ಶುರುವಾಗುತ್ತೆ, ಬ್ರಿಟಿಷರಿಗೆ ಆತಂಕ ಶುರುವಾಗುತ್ತೆ. ಟಿಪ್ಪು ಮತ್ತು ಫ್ರೆಂಚರ ಸಂಬಂಧ, ಯಾವಾಗ ಟಿಪ್ಪು ಫ್ರೆಂಚರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದುತ್ತಾನೆ, ಹೀಗೆ ಬಿಟ್ರೆ ಮುಂದೆ ಇದು ತಮ್ಮ ಆಧಿಪತ್ಯಕ್ಕೆ ಮುಳುವಾಗಬಹುದು, ಇವ್ರನ್ನ ಬೆಳಿಲಿಕ್ಕೆ ಬಿಡಬಾರದು ಅಂತ ಹೇಳಿ ಬ್ರಿಟಿಷ್ ಏನ್ ಮಾಡ್ತಾ ಇರ್ತಾರೆ, ಅವಕಾಶಕ್ಕಾಗಿ ಕಾದು ಕೂತಿರ್ತಾರೆ. ಯಾರ ಮೇಲೆ ಯುದ್ಧ ಮಾಡ್ಲಿಕ್ಕೆ? ಟಿಪ್ಪುವಿನ ಮೇಲೆ ಯುದ್ಧ ಸಾರಲಿಕ್ಕೆ. ಹೀಗೆ ಬಿಡಬಾರ್ದು, ಹೀಗೆ ಬಿಟ್ಟಷ್ಟು, ಕಾಲಾವಕಾಶ ಕೊಟ್ಟಷ್ಟು ಟಿಪ್ಪು ಏನಾಗ್ತಾನೆ, ಸಮರ್ಥನಾಗ್ತಾ ಹೋಗ್ತಾನೆ. ಹಾಗಾಗಿ ಹೇಗಾದ್ರೂ ಮಾಡಿ ಮತ್ತೊಂದ್ಸರಿ ಯುದ್ಧ ಮಾಡಿ ಟಿಪ್ಪುವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಲಾರ್ಡ್ ವೆಲ್ಲೆಸ್ಲಿ ಬರ್ತಾನೆ. ಟಿಪ್ಪು ಧರಿಸಿರ್ತಕ್ಕಂಥ ಚಟುವಟಿಕೆ, ಟಿಪ್ಪುವಿನ ಚಟುವಟಿಕೆಗಳು ಲಾರ್ಡ್ ವೆಲ್ಲೆಸ್ಲಿಗೆ ಆತಂಕಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾನೆ, ಲಾರ್ಡ್ ವೆಲ್ಲೆಸ್ಲಿ ಎಲ್ಲವನ್ನ ಗಮನಿಸ್ತಾ ಇರ್ತಾನೆ. ಆ ದೇಶೀಯ ದೊರೆಗಳನ್ನ ತನ್ನೆಡೆಗೆ ಸೆಳೆಕೊಂಡಿದ್ದು, ಯಾರ್ಯಾರಿಗೆ ಬ್ರಿಟಿಷರ ವಿರುದ್ಧ ಆಕ್ರೋಶ ಇದೆಯೋ ಅವ್ರನ್ನೆಲ್ಲ ಸಂಘಟನೆ ಮಾಡಿ ಅವರ ಸಹಕಾರವನ್ನು ಪಡ್ಕೊಂಡಿದ್ದು, ಸೈನ್ಯಕ್ಕೆ ಫ್ರೆಂಚರಿಂದ ತರಬೇತಿ ಕೊಡಿಸಿದ್ದು, ಫ್ರಾನ್ಸ್ನಿಂದ ಕುದುರೆಗಳನ್ನ ತರಿಸ್ಕೊಂಡಿದ್ದು, ಸೈನ್ಯವನ್ನ ಮೇಲ್ದರ್ಜೆಗೆ ಏರಿಸಿದ್ದು, ಫ್ರಾನ್ಸ್ ಜೊತೆ ರಾಯಭಾರಿಗಳನ್ನ ಕಳಿಸಿ ಉತ್ತಮ ಸಂಬಂಧವನ್ನ ಬೆಳೆಸ್ಕೊಂಡಿದ್ದು. ಸೊ ಇವೆಲ್ಲವೂ ಬ್ರಿಟಿಷ್ ಇವೆಲ್ಲವನ್ನ ಗಮನಿಸ್ತಾ ಇರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಹಿಂದೆ ಆಗಿತ್ತಲ್ಲ ಶ್ರೀರಂಗಪಟ್ಟಣ ಒಪ್ಪಂದ, ಆ ಒಪ್ಪಂದನೇ ಅಸಮಾನ ಷರತ್ತುಗಳನ್ನ ವಿಧಿಸಿದ್ರು ಟಿಪ್ಪುಗೆ. ಅದಲ್ಲದೆ ಈಗ ಏನ್ ಮಾಡ್ತಾರೆ, ಹೊಸ ಷರತ್ತುಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಒಪ್ಪಂದವನ್ನ ಟಿಪ್ಪುವಿನ ಮೇಲೆ ಹೇರಲಿಕ್ಕೆ ಮುಂದಾಗ್ತಾರೆ. ಗಮನಿಸಬೇಕು, ಶ್ರೀರಂಗಪಟ್ಟಣ ಒಪ್ಪಂದ ಆಗ್ಬಿಟ್ಟಿದೆ, ಯುದ್ಧದ ಪ್ರಕಾರ ಕರಾರುಗಳು ಏನಾಗಿದೆ, ಆ ಕರಾರುಗಳಿಗೆ ಟಿಪ್ಪು ಬದ್ಧನಾಗಿದ್ದಾನೆ, ಎಲ್ಲವನ್ನು ಈಡೇರಿಸಿದೆ. ಅದಲ್ಲದೆ
ಈಗ ಮತ್ತೆ ಹೊಸ ಷರತ್ತುಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಒಪ್ಪಂದ ಮಾಡಿಕೊಂಡು ಆ ಒಪ್ಪಂದವನ್ನ ಯಾರಿಗೆ ಹೇರಲಿಕ್ಕೆ ಮುಂದಾಗ್ತಾರೆ? ಟಿಪ್ಪುವಿನ ಮೇಲೆ ಹೇರಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಟಿಪ್ಪು ಈ ಹೊಸ ಷರತ್ತುಗಳನ್ನ ಹೊಂದಿರತಕ್ಕಂಥ ಒಪ್ಪಂದವನ್ನ ಒಪ್ಕೊಳ್ಳೋದಿಲ್ಲ, ಅದನ್ನ ತಿರಸ್ಕರಿಸ್ತಾರೆ. ಯಾವಾಗ ಈ ಹೊಸ ಷರತ್ತುಗಳ ಒಪ್ಪಂದವನ್ನ ಟಿಪ್ಪು ತಿರಸ್ಕರಿಸ್ತಾನೆ, ಒಪ್ಕೊಳ್ಳೋದಿಲ್ಲ, ಅದನ್ನೇ ಕಾರಣ ಆಗಿಟ್ಕೊಂಡು ಬ್ರಿಟಿಷರು ಟಿಪ್ಪುವಿನ ಮೇಲೆ ಯುದ್ಧ ಸಾರಿಸ್ತಾರೆ. ಯುದ್ಧಕ್ಕೆ ಏನಾದ್ರು ಒಂದು ಕಾರಣ ಬೇಕಲ್ಲ. ನೋಡಿ, ಇದೇನು ಹೇಳ್ತಾರಲ್ಲ ಹಾಗೆ, ಈ ಷರತ್ತ ವಿಧಿಸಿದ್ವಪ್ಪ, ಆ ಷರತ್ತಿಗೆ ಒಳಪಟ್ರೆ ಫ್ರೆಂಚರಿಂದ ದೂರ ಆಗ, ಇಲ್ಲ ಷರತ್ತಿಗೆ ಒಳಪಟ್ಟಿಲ್ಲ ಅಂದ್ರೆ ಒಪ್ಪಂದಕ್ಕೆ ಒಪ್ಕೊಂಡಿಲ್ಲ ಬಾ ಯುದ್ಧ ಮಾಡು ಅಲ್ಲ. ಸೊ ಹೀಗೆ ಹೊಸ ಷರತ್ತುಗಳನ್ನ ಒಪ್ಪಂದವನ್ನ ಮುಂದಿಡ್ತಾರೆ, ಹೇಳ್ತಾರೆ. ಆ ಷರತ್ತಿಗೆ ಟಿಪ್ಪು ಒಪ್ಪಲಿಲ್ಲ. ಸೊ ಹಾಗಾಗಿ ಅನಿವಾರ್ಯವಾಗಿ 1799ರಲ್ಲಿ ಟಿಪ್ಪುವಿನ ಮೇಲೆ ಬ್ರಿಟಿಷರು ಯುದ್ಧವನ್ನ ಸಾರ್ತಾರೆ. ಶ್ರೀರಂಗಪಟ್ಟಣ ಕೋಟೆಯನ್ನ ಭದ್ರಗೊಳಿಸಿರ್ತಾನೆ ಈಗಾಗಲೇ. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣ ಕೋಟೆಗೆ ಮುತ್ತಿಗೆ ಹಾಕಿ ಆ ಕೋಟೆಯನ್ನ ಸಾಕಷ್ಟು ಹಾಳುಗೆಡವಿರ್ತಾರೆ. ಅದನ್ನೆಲ್ಲ ದುರಸ್ತಿ ಮಾಡಿ ಮತ್ತೆ ಬೇಕಾಗಿರ್ತಕ್ಕಂಥ ಎಲ್ಲ ಭದ್ರತೆಗಳನ್ನ ಮಾಡ್ಕೊಂಡಿರ್ತಾನೆ. ಆದ್ರೆ ಶ್ರೀರಂಗಪಟ್ಟಣ ಕೋಟೆ ಬ್ರಿಟಿಷರು ಹಾಗೆ ಅಭೇದ್ಯವಾದ ಕೋಟೆ ಅದು. ಅಭೇದ್ಯವಾದ ಕೋಟೆಯನ್ನ ಭೇದಿಸಿ ಬ್ರಿಟಿಷರ ಸೇನೆ ಟಿಪ್ಪುವನ್ನ ಸುತ್ತುವರಿತೆ. ಶ್ರೀರಂಗಪಟ್ಟಣ ಕೋಟೆ ಬಾಗಿಲು ತನ್ನ ಸೈನಿಕರಿಗೆ ಹುರಿದುಂಬಿಸ್ತಾ ವಿರಾವೇಶವಾಗಿ ಹೋರಾಡ್ತಾ ಇರ್ತಕ್ಕಂಥ ಟಿಪ್ಪು ನೋಡಿ ಕೊನೆಯ ಕ್ಷಣದವರೆಗೂ 1799ರಲ್ಲಿ ಶ್ರೀರಂಗಪಟ್ಟಣದ ಕೋಟೆಯ ಬಾಗಿಲಿನಲ್ಲೇ ಹತನಾಗ್ತಾನೆ. ಯುದ್ಧದಲ್ಲಿ ಹೋರಾಡ್ತಾನೆ, ಹತನಾಗ್ತಾನೆ ಬಿಟ್ರೆ ಬ್ರಿಟಿಷರಿಗೆ ಸೋತು ಶರಣಾಗತನಾಗಲಿಲ್ಲ. ಸೊ 1799ರಲ್ಲಿ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಹತನಾದ. ಯಾವಾಗ ಟಿಪ್ಪು ಸುಲ್ತಾನ್ ಹತನಾಗ್ತಾನೋ ಆಗ ಬ್ರಿಟಿಷ್ ಸೇನೆ ಇಡೀ ಭಾರತವನ್ನೇ ಗೆದ್ದಷ್ಟು ಖುಷಿ ಪಡುತ್ತಂತ. ಟಿಪ್ಪುವಿನ ಮರಣ ಬ್ರಿಟಿಷರಿಗೆ ಇಡೀ ಭಾರತವೇ ಕೈವಶವಾದಷ್ಟು ಸಂತೋಷವನ್ನ ಕೊಡುತ್ತೆ. ಅಷ್ಟು ಕಾಡಿದ್ದ ಟಿಪ್ಪು ಅಷ್ಟು ಕಾಡಿದ್ದ. ಆ ಹೇಳಿಕೆಗಳು ನಮಗೆ ಅನ್ಸುತ್ತೆ. ಇಡೀ ಭಾರತವೇ ಕೈವಶವಾದಷ್ಟು ಸಂತೋಷ ಪಟ್ಟರು ಅಂದ್ರೆ ಇನ್ನೆಷ್ಟು ಮಟ್ಟಿಗೆ ಟಿಪ್ಪು ಸುಲ್ತಾನ್ ಅವರಿಗೆ ದುಸ್ವಪ್ನವಾಗಿ ಕಾಡಿದ್ದ. ಸೊ ಗೆದ್ದ ಮೇಲೆ ಇಡೀ ಮೈಸೂರು ಸಂಸ್ಥಾನ, ಟಿಪ್ಪುವಿನ ಸಾಮ್ರಾಜ್ಯ ಸಂಪೂರ್ಣವಾಗಿ ಬ್ರಿಟಿಷರು ಕೈವಶ ಆಗುತ್ತೆ. ಸೊ ಬ್ರಿಟಿಷರ ಜೊತೆ ಕೈ ಜೋಡಿಸಿದ ಯಾರು? ಮರಾಠರು ಮತ್ತೆ ನಿಜಾಮ್ ಅಲ್ವಾ. ಸೊ ಮೈಸೂರು ಸಂಸ್ಥಾನವನ್ನ ಹಂಚಿಕೆ ಮಾಡ್ಕೊಳ್ತಾರೆ. ಏನ್ ಹಂಚಿಕೆ ಮಾಡ್ಕೊಳ್ತಾರೆ? ಒಂದು ಭಾಗ ಇವು ಟಿಪ್ಪುವಿನ ಸಾಮ್ರಾಜ್ಯ ಅಂತ ಹೇಳಿದ್ರೆ ಈ ಮೇಲ್ಗಡೆ ಭಾಗ ಇದೆ. ಸೊ ಇದನ್ನ ಮರಾಠರು ಹಂಚಿಕೆ ಮಾಡ್ಕೊಳ್ತಾರೆ. ಈ ಕಡೆ ಭಾಗವನ್ನ ನಿಜಾಮರು ಹಂಚಿಕೆ ಮಾಡ್ಕೊಳ್ತಾರೆ. ಈ ಕಡೆ ಭಾಗವನ್ನ ಬ್ರಿಟಿಷರು ಹಂಚಿಕೆ ಮಾಡ್ಕೊಳ್ತಾರೆ. ಮೂರು ಭಾಗಗಳನ್ನ ಹಂಚಿಕೆ ಮಾಡಿಕೊಂಡು ಬಹುತೇಕ ಜಾಸ್ತಿ ಯಾಕೆಂದ್ರೆ ಇನ್ನು ಉಳಿದ ಭಾಗ 4 ಭಾಗ ಮಾಡ್ತಾರೆ. 4 ಭಾಗದಲ್ಲಿ 3 ಭಾಗವನ್ನ ಮೂವರು ಹಂಚಿಕೆ ಮಾಡ್ಕೊಳ್ತಾರೆ. ಬ್ರಿಟಿಷರು, ಮರಾಠರು, ಹೈದರಾಬಾದ್ ನಿಜಾಮ ಹಂಚಿಕೆ ಮಾಡಿಕೊಂಡು ಉಳಿದ ಒಂದು ಚಿಕ್ಕ ಭೌಗೋಳಿಕ ಪ್ರದೇಶವನ್ನ, ಒಂದು ಸಣ್ಣ ಭೌಗೋಳಿಕ ಪ್ರದೇಶವನ್ನ ಮೈಸೂರನ್ನ ಒಳಗೊಂಡಂತೆ ಆ ಪ್ರದೇಶವನ್ನ ಹಿಂದಿನ ಮೈಸೂರು ಒಡೆಯರಿದ್ರು ನೋಡಿ ಅಲ್ವಾ, ಹೈದರಾಲಿ ಅಧಿಕಾರ ಪಡ್ಕೊಳ್ಳೋದಕ್ಕಿಂತ ಮೊದಲು ಎರಡನೇ ಕೃಷ್ಣರಾಜ ಒಡೆಯರ್ ಅಂತ ಇದ್ರು ನೋಡಿ. ನಂಜರಾಜಯ್ಯ, ದೇವರಾಜಯ್ಯ, ದಳವಾಳಿಗಳ ಆಳ್ವಿಕೆ ಇತ್ತಲ್ಲ. ಸೊ ಮೈಸೂರು ಒಡೆಯರ ಪ್ರತಿನಿಧಿಗೆ ಆ ಒಂದು ಸಾಮ್ರಾಜ್ಯವನ್ನ ಹಳೆಯ ಮೈಸೂರು ಪ್ರದೇಶವನ್ನ ಮೈಸೂರು ಒಡೆಯರಿಗೆ ಬಿಟ್ಕೊಡೋದ್ರ ಮೂಲಕ ಆ ಒಂದು ಸಂಸ್ಥಾನ ಆ ನಂತರದಲ್ಲಿ ಮೈಸೂರು ಸಂಸ್ಥಾನ ಅಂತ ಹೆಸರಾಗುತ್ತೆ. ಸೊ ಹೀಗೆ ದಕ್ಷಿಣ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಗೆ ತುಂಬಾ ಪ್ರತಿರೋಧವನ್ನ ಹೊಟ್ಟಿರ್ತಕ್ಕಂಥ ದೊರೆಗಳು ಅಂತ ಹೇಳಿದ್ರೆ ಅದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್.
ಸುಮಾರು 17 ವರ್ಷಗಳವರೆಗೆ ಟಿಪ್ಪು ಸುಲ್ತಾನ್ ಆಳ್ವಿಕೆ ನಡೆಸ್ತಾನೆ. ಆ 17 ವರ್ಷಗಳ ಆಳ್ವಿಕೆಯಲ್ಲಿ ಸಂಪೂರ್ಣವಾಗಿ ಬ್ರಿಟಿಷರನ್ನ ಭಾರತದಿಂದ ಹೊರಹಾಕಬೇಕು ಅನ್ನೋ ಉದ್ದೇಶದಿಂದನೇ ಟಿಪ್ಪು ಸುಲ್ತಾನ್ ಆಳ್ವಿಕೆಯನ್ನ ನಡೆಸಿದ. ತನ್ನ ಕಡೆಯ ಉಸಿರು ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಅಪ್ರತಿಮ ದೊರೆ ಅಂತಾನೆ ಹೇಳ್ಬೋದು. ಸೊ ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಬಂದಾಗ 2 ಪ್ರಮುಖ ಯುದ್ಧಗಳು ನೆನ್ಪಿಟ್ಕೊಳ್ಬೇಕು. ಮೂರು ಯುದ್ಧಗಳಲ್ಲಿ ಇದಾನೆ. 2ನೇ ಆಂಗ್ಲೋ ಮೈಸೂರು ಯುದ್ಧದ ಕೊನೆಗೆ ಯುದ್ಧವನ್ನ ಮುಂದುವರಿಸ್ತಾನೆ. 3ನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು 4ನೇ ಆಂಗ್ಲೋ ಮೈಸೂರು. ಸೊ ಇಲ್ಲಿ ಯುದ್ಧಗಳನ್ನ ನೆನ್ಪಿಟ್ಕೊಳ್ಬೇಕು. ಯಾವ್ಯಾವ ಯುದ್ಧಗಳು? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ, 3ನೇ ಆಂಗ್ಲೋ ಮೈಸೂರು ಯುದ್ಧ, 4ನೇ. ಯಾವ ಯುದ್ಧದಲ್ಲಿ ಯಾರು ಎದುರಾಳಿಗಳಾಗಿ ಯುದ್ಧಗಳನ್ನು ನಡೆಸ್ತಾರೆ, ಜೊತೆಗೆ 3 ಯುದ್ಧಗಳ ಒಪ್ಪಂದಗಳು ಅಲ್ವಾ? ಮದ್ರಾಸ್ ಒಪ್ಪಂದ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ. ಅದರಲ್ಲೂ ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಒಪ್ಪಂದದ ಕರಾರುಗಳೇನು, ಏನಾಗಿತ್ತು ಅವುಗಳನ್ನ ನೆನಪು. ಇನ್ನು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ 1799ರಲ್ಲಿ ಹೈದರಾಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದೋದ್ರೊಂದಿಗೆ ಸಂಪೂರ್ಣವಾಗಿ ಮೈಸೂರು ಸಾಮ್ರಾಜ್ಯ ಬ್ರಿಟಿಷರಿಗೆ ವಶ. ಸೊ ಇದಿಷ್ಟು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳಲ್ಲಿ ಆರಂಭದಲ್ಲಿ ಬಂದಿರತಕ್ಕಂಥ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಬ್ರಿಟಿಷ್ ವಿರುದ್ಧ ನಡೆಸಿರ್ತಕ್ಕಂಥ ಯುದ್ಧಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಶಸ್ತ್ರ ಹೋರಾಟಗಳು ಅಂತ ಬರುತ್ತೆ. ಆ ಸಶಸ್ತ್ರ ಹೋರಾಟಗಳಲ್ಲಿ ಧೋಂಡಿಯಾ ವಾಘ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಧೋಂಡಿಯಾ ವಾಘ್ ಅಂತಕ್ಕಂಥ ವ್ಯಕ್ತಿ ಸಶಸ್ತ್ರ ಬಂಡಾಯಗಳಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. 1800 ಅಂತ ಹೇಳಿದ್ರೆ 19ನೇ ಶತಮಾನದ ಪೂರ್ವಾರ್ಧ ಭಾಗ. ಬ್ರಿಟಿಷರ ವಿರುದ್ಧ ಹಲವಾರು ದಂಗೆಗಳಾಗುತ್ತೆ, ಹಲವಾರು ಬಂಡಾಯಗಳಾಗುತ್ತೆ. ಸೊ ಈಗಾಗಲೇ ಹೇಳಿದಾಗೆ ದೇಶೀಯ ದೊರೆಗಳು ಒಟ್ಟಾಗದೆ ಒಬ್ಬೊಬ್ಬರಾಗಿ ದಂಗೆ ಏಳಲಿಕ್ಕೆ ಪ್ರಾರಂಭ ಮಾಡಿದ್ದು ಒಂದು ಕಡೆ ಬ್ರಿಟಿಷರ ವಿರುದ್ಧ ಜಯಗಳಿಸುವಲ್ಲಿ ವಿಫಲವಾಗಲಿಕ್ಕೆ ಕಾರಣ. ಹಾಗೆ ಎದ್ದಿರ್ತಕ್ಕಂಥ ಬಂಡಾಯಗಳಲ್ಲಿ, ದಂಗೆಗಳಲ್ಲಿ ಧೋಂಡಿಯಾ ವಾಘನ ದಂಗೆ ಕೂಡ ಸಶಸ್ತ್ರ ಬಂಡಾಯಗಳಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಧೋಂಡಿಯಾ ವಾಘನ ದಂಗೆ. ಯಾರು ಇದು ಧೋಂಡಿಯಾ ವಾಘ್? ಹೆಸರನ್ನ ಕೇಳಿ. ಧೋಂಡಿಯಾ ವಾಘ್ ಯಾರು? ಅದು ಈ ಭಾಗಗಳು ಅಂದ್ರೆ ಚನ್ನಗಿರಿ ಪ್ರದೇಶದಲ್ಲಿ ಈ ಭಾಗದಲ್ಲಿ ಧೋಂಡಿಯಾ ವಾಘನ ಹೆಸರನ್ನ ಕೇಳಿ. ಯಾಕೆ ಅಂದ್ರೆ ಧೋಂಡಿಯಾ ವಾಘ ಹುಟ್ಟಿದ್ದೆ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ. ಚನ್ನಗಿರಿಯ ಮರಾಠ ಕುಟುಂಬದೊಂದರಲ್ಲಿ ಧೋಂಡಿಯಾ ವಾಘ ಜನಿಸಿದ. ನೀವು ಚನ್ನಗಿರಿಗೆ ಬಂದ್ರೆ ಚನ್ನಗಿರಿಯಲ್ಲಿ ಒಂದು ಕೋಟೆ, ಆ ಕೋಟೆ ಧೋಂಡಿಯಾ ವಾಘ ಕಟ್ಟಿಸಿರ್ತಕ್ಕಂಥ ಕೋಟೆ ಅನ್ನೋದು ಪ್ರತೀತಿ ಇದೆ. ಅಲ್ಲಿ ಹೋಗಿ ಆ ಬರಹಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ಚನ್ನಗಿರಿ ಭಾಗದಲ್ಲಿ ಇದ್ದಂತಹ ಒಂದು ಮರಾಠ ಕುಟುಂಬದಲ್ಲಿ ಜನಿಸಿದಂತಹ ವ್ಯಕ್ತಿ ಧೋಂಡಿಯಾ. ಈ ವಾಘ್ ಅನ್ನೋದು ಆಮೇಲೆ ಬಂದಿದ್ದೀವಿ. ಅವನ ಹೆಸರು ಧೋಂಡಿಯಾ. ವಾಘ್ ಅಂದ್ರೆ ಏನು? ಹಾಗಾದ್ರೆ ಧೋಂಡಿಯಾ ವಾಘ್ ಯಾಕಾದ ಅಂತ ಹೇಳಿದ್ರೆ, ವಾಘ್ ಅಂತ ಹೇಳಿದ್ರೆ ಹುಲಿ ಅಂತ ಮರಾಠಿ ಭಾಷೆಯಲ್ಲಿ ವಾಘ್ ಅಂದ್ರೆ ಹುಲಿ ಅಂತ. ಅವನ ಪರಾಕ್ರಮ, ಬ್ರಿಟಿಷರ ವಿರುದ್ಧ ಅವನು ಹೋರಾಡಿರ್ತಕ್ಕಂಥ ಅವನ ಪರಾಕ್ರಮವನ್ನ ನೋಡಿದಂತಹ ಸ್ಥಳೀಯರು ಧೋಂಡಿಯಾನಿಗೆ ವಾಘ್ ಅನ್ನೋ ಒಂದು ಗೌರವವನ್ನು ಕೊಟ್ಬಿಟ್ಟು ಧೋಂಡಿಯಾ ವಾಘ್ ಅನ್ನೋ ಹೆಸರಿನಿಂದ ಕರೀತಾ ಹೋಗ್ತಾರೆ. ಈ ಧೋಂಡಿಯಾ ವಾಘ್ ಏನ್ ಮಾಡ್ತಾನೆ? 1789ರ ಸುಮಾರಿನಲ್ಲಿ ಬ್ರಿಟಿಷ್ ಮೈಸೂರಿನ ಸಂಸ್ಥಾನದಲ್ಲಿ, ಮೈಸೂರಿನ ಸೇನೆಯಲ್ಲಿ ಒಬ್ಬ ಅಶ್ವಾರೋಹಿ ಸೈನಿಕನಾಗಿ ಸೇರ್ಪಡೆಯಾಗಿದ್ದ. 1789ರ ಸುಮಾರಿನಲ್ಲಿ ಒಬ್ಬ ಅಶ್ವಾರೋಹಿ ಸೈನಿಕನಾಗಿ ಮೈಸೂರಿನ ಸಂಸ್ಥಾನದಲ್ಲಿ, ಮೈಸೂರಿನ ಸೇನೆಯಲ್ಲಿ ಸೇವೆಗೆ ಸೇರ್ಕೊಂಡಿರ್ತಕ್ಕಂಥ ಒಬ್ಬ ಸಾಧಾರಣ ಸೈನಿಕ. ಅಶ್ವಾರೋಹಿ ಸೈನಿಕನಾಗಿರ್ತಕ್ಕಂಥ ಈ ಧೋಂಡಿಯಾ ವಾಘ ತನ್ನದೇ ಆಗಿರ್ತಕ್ಕಂಥ ಒಂದು ಖಾಸಗಿ ಸೇನೆಯನ್ನ ಕಟ್ಟಿಕೊಳ್ತಾನೆ. ಆದ್ರೆ ಮುಂದೆ ಏನಾಗುತ್ತೆ, ಟಿಪ್ಪುವಿನ ಜೊತೆ
ಮನಸ್ತಾಪ ಉಂಟಾಗುತ್ತೆ ಹಲವಾರು ಕಾರಣಗಳಿಂದಾಗಿ. ಟಿಪ್ಪುವಿನ ಜೊತೆ ಸಂಬಂಧ ಸರಿ ಇರೋದಿಲ್ಲ. ಸೊ ಹಾಗಾಗಿ ಯಾವಾಗ ಟಿಪ್ಪುವಿನ ಜೊತೆ ಮನಸ್ತಾಪ ಉಂಟಾಗುತ್ತೆ, ಟಿಪ್ಪು ಧೋಂಡಿಯಾಬಾಗನ್ನ ಸೆರೆಮನೆಗೆ ಹಾಕ್ತಾರೆ, ಕಾರಾಗೃಹಕ್ಕೆ ತಳ್ತಾರೆ. ಸೊ ಟಿಪ್ಪುವಿನ ಜೊತೆ ಮನಸ್ತಾಪದಿಂದ ಸೆರೆಮನೆ ಸೇರಿರ್ತಕ್ಕಂತ ಧೋಂಡಿಯಾಬಾಗನಿಗೆ ಮುಕ್ತಿ ಸಿಕ್ಕಿದ್ ಯಾವಾಗ ಅಂತ ನೋಡಿದ್ರೆ, ಯಾವಾಗ 1799ರಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ್ಮೇಲೆ, ಯಾವಾಗ ಶ್ರೀರಂಗಪಟ್ಟಣ ಪ್ರದೇಶ ಟಿಪ್ಪುವಿನ ಸಾಮ್ರಾಜ್ಯ ಬ್ರಿಟಿಷರ ವಶ ಆಗುತ್ತೆ, ಆ ಬ್ರಿಟಿಷರು ಆ ಸೆರೆಮನೆಯಲ್ಲಿರ್ತಕ್ಕಂಥ ಕೈದಿಗಳನ್ನ ಬಿಡುಗಡೆ ಮಾಡಬೇಕಾದ ಸಂದರ್ಭದಲ್ಲಿ 1799ರಲ್ಲಿ ಸೆರೆಮನೆಯಿಂದ ಹೊರಬಂದಿರತಕ್ಕಂತ ಧೋಂಡಿಯಾಬಾಗ ಟಿಪ್ಪುವಿನ ವಿರುದ್ಧ ಅಸಮಾಧಾನಗೊಂಡಿದ್ದಂತಹ ಸೈನಿಕರನ್ನ ಒಟ್ಟು ಮಾಡಿಕೊಂಡು ಒಂದು ತನ್ನದೇ ಆಗಿರ್ತಕ್ಕಂಥ ಸೈನ್ಯವನ್ನ ಕಟ್ಟಿಕೊಂಡು, ಇವನ ಸೈನ್ಯ ದೊಡ್ಡದಾಗಿರ್ಲಿಲ್ಲ, ತುಂಬಾ ದೊಡ್ಡ ಸೈನ್ಯ ಏನಲ್ಲ. ಇವನ್ ಸೈನ್ಯದಲ್ಲಿ ಇದ್ದವರೆಲ್ಲ ಯಾರು? ಟಿಪ್ಪುವಿನ ಸೈನ್ಯದಲ್ಲಿದ್ದಂತಹ ಅತೃಪ್ತ ಸೈನಿಕರು ಅಥವಾ ಬ್ರಿಟಿಷರ ವಿರೋಧಿ ಮನೋಭಾವನೆ ಇದ್ದು ಸ್ವತಃ ಸೈನ್ಯಕ್ಕೆ ಸೇರ್ಪಡೆಯಾಗಕ್ಕೆ ಹೊಂದಿರತಕ್ಕಂಥ ಮನಸ್ಥಿತಿಯನ್ನ ಹೊಂದಿರತಕ್ಕಂಥವ್ರು, ಜೊತೆಗೆ ಅಧಿಕಾರದಿಂದ ಮುಕ್ತಗೊಳಿಸಲ್ಪಟ್ಟಿರ್ತಕ್ಕಂಥ ಪಾಳೆಗಾರರು. ಸೊ ಇವರನ್ನ ಇಟ್ಕೊಂಡು ಇವನೊಂದು ತನ್ನದೇ ಆಗಿರ್ತಕ್ಕಂಥ ಸೇನೆಯನ್ನ ಸಿದ್ಧಪಡಿಸಿಕೊಳ್ಳುತ್ತಾನೆ. ಒಂದು ಸೇನೆಯನ್ನ ಸಂಘಟಿಸಿ ಬಂಡಾಯದ ಭಾವವನ್ನು ಹಾರಿಸ್ತಾನೆ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ ಬಂಡಾಯವನ್ನು ಹಾರಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನೋಡಿ, ಯಾವುದೇ ಹಿನ್ನೆಲೆ ಇಲ್ಲ, ಯಾವುದೇ ಸಾಮ್ರಾಜ್ಯದ ದೊರೆ ಅಲ್ಲ, ಆಗಿದ್ದೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಖಾಸಗಿ ಸೈನ್ಯವನ್ನ ಸಂಘಟನೆ ಮಾಡಿ ಬ್ರಿಟಿಷರ ವಿರುದ್ಧ ಬಂಡಾಯದ ಭಾವವನ್ನು ಹಾರಿಸಿದಂತವನು ಧೋಂಡಿಯಾಬಾಗ. ಸೊ ಅತೃಪ್ತ ಸೈನಿಕರನ್ನ, ಪಾಳೆಗಾರರನ್ನ, ಯಾವ ಪಾಳೆಗಾರರು ಅಧಿಕಾರದಿಂದ ಮುಕ್ತಗೊಳಿಸಿದ್ರಲ್ಲ, ತೆಗೆದುಹಾಕಿದ್ರಲ್ಲ, ಬ್ರಿಟಿಷರ ವಿರುದ್ಧ ಅತೃಪ್ತಿ ಇತ್ತಲ್ಲ, ಸೊ ಆ ತರದ ಪಾಳೆಗಾರರನ್ನ ಸೈನ್ಯದಲ್ಲಿ ಸೇರಿಸಿಕೊಂಡು ಇವನು ಬಂಡಾಯದ ಭಾವವನ್ನು ಹಾರಿಸ್ತಾನೆ. ಸೊ ಬಂಡಾಯ ಎದ್ದಿರ್ತಕ್ಕಂಥ ಧೋಂಡಿಯಾಬಾಗ ಶಿವಮೊಗ್ಗ ಮತ್ತು ಬಿದನೂರು ಕೋಟೆಯನ್ನ ಪ್ರಮುಖವಾಗಿ ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಸೊ ಇವಾಗ ಎಲ್ಲಿದೆ? ಬಿದನೂರು ಎಲ್ಲಿದೆ, ಶಿವಮೊಗ್ಗ ಎಲ್ಲಿದೆ ಅಂತ ನೋಡಿದ್ರೆ ಅವನ ಕಾರ್ಯಕ್ಷೇತ್ರ. ಸೊ ಶಿವಮೊಗ್ಗ ಬಿದನೂರು ಕೋಟೆಯನ್ನ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಧೋಂಡಿಯಾಬಾಗನಿಗೆ ಒಂದು ಆತ್ಮಸ್ಥೈರ್ಯ ಬಂದಿರುತ್ತೆ. ತಾನು ಪ್ರದೇಶಗಳನ್ನ ಗೆದ್ದು ಪ್ರಬಲನಾಗಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ. ಸೊ ಎರಡು ಕೋಟೆಗಳನ್ನ ಗೆದ್ದ ನಂತರದಲ್ಲಿ ಚಿತ್ರದುರ್ಗ ಕೋಟೆಗೆ ಮುತ್ತಿಗೆ ಹಾಕ್ತಾನೆ. ಚಿತ್ರದುರ್ಗ ಕೋಟೆಯನ್ನು ವಶಪಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ, ವಿಫಲ ಪ್ರಯತ್ನವನ್ನ ಮಾಡ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ಧೋಂಡಿಯಾಬಾಗನ ಬಂಡಾಯದ ಕಾವು ಬ್ರಿಟಿಷರಿಗೆ ತಟ್ಟತ್ತೆ. ಸೊ ಬ್ರಿಟಿಷರು ಏನ್ ಮಾಡ್ತಾರೆ, ಲಾರ್ಡ್ ವೆಲ್ಲೆಸ್ಲಿ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಆರಂಭಿಸ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಈ ಧೋಂಡಿಯಾಬಾಗನ ದಂಗೆಯನ್ನ ಅಡಗಿಸಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾನೆ. ಸೊ ಹಾಗಾಗಿ ಏನ್ ಮಾಡ್ತಾನೆ, ಇವನ ಕಾರ್ಯಕ್ಷೇತ್ರಗಳಿರ್ತಕ್ಕಂಥ ಪ್ರದೇಶಗಳಲ್ಲಿ ದಾಳಿ ನಡೆಸ್ತಾನೆ. ಸೊ ಸಾಮಾನ್ಯ ಏನಾಗುತ್ತೆ, ಶಿವಮೊಗ್ಗ, ಹೊನ್ನಾಳಿ, ಹರಿಹರ ಈ ಎಲ್ಲ ಪ್ರದೇಶಗಳಲ್ಲಿ ಆಕ್ರಮಣ ಮಾಡಿ ದಾಳಿ ಮಾಡಿಬಿಟ್ಟು ಧೋಂಡಿಯಾಬಾಗನನ್ನ ಬಂಧಿಸುವಂತ ಪ್ರಯತ್ನಗಳು ನಡೆಯುತ್ತೆ. ಸೊ ಎಲ್ಲ ಪ್ರದೇಶಗಳು ಬ್ರಿಟಿಷ್ ವಶ ಆಗುತ್ತೆ. ನೋಡಿ, ಈ ಶಿವಮೊಗ್ಗ, ಹೊನ್ನಾಳಿ, ಹರಿಹರ ಈ ಎಲ್ಲ ಪ್ರದೇಶಗಳು ಧೋಂಡಿಯಾಬಾಗನ ನಿಯಂತ್ರಣದಲ್ಲಿರುತ್ತೆ. ಅಲ್ಲೆಲ್ಲ ದಾಳಿ ನಡೆಸ್ಬಿಟ್ಟು ಧೋಂಡಿಯಾಬಾಗ ಅಲ್ಲಿ ಸಿಗಲ್ಲ, ಆ ಪ್ರದೇಶಗಳನ್ನೆಲ್ಲ ಬ್ರಿಟಿಷರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಆ ನಂತರದಲ್ಲಿ ಏನ್ ಮಾಡ್ತಾರೆ, ಶಿಕಾರಿಪುರ ಕೋಟೆಯನ್ನು ವಶಪಡಿಸ್ತಾರೆ. ಶಿಕಾರಿಪುರ ಕೋಟೆ ಹತ್ರ ಇರ್ತಾನೆ ಧೋಂಡಿಯಾಬಾಗ. ಯಾವಾಗ ಶಿಕಾರಿಪುರಕ್ಕೆ ದಾಳಿ ನಡೆಸಿ ಶಿಕಾರಿಪುರ ಕೋಟೆಯನ್ನ ಬ್ರಿಟಿಷರು ವಶಪಡಿಸ್ಕೊಳ್ತಾರೆ, ನಂತರದಲ್ಲಿ ಅಲ್ಲಿಂದ ಪಲಾಯನ ಮಾಡಿರ್ತಕ್ಕಂಥ ಧೋಂಡಿಯಾಬಾಗ್ ಶಿಕಾರಿಪುರ ಯಾವಾಗ ಬ್ರಿಟಿಷರ ವಶ ಆಗುತ್ತೆ, ಶಿಕಾರಿಪುರವನ್ನ ಬರ್ದ್ಬಿಟ್ಟು ಅವೇನ್ ಮಾಡ್ತಾನೆ, ಗುತ್ತಿ ಪ್ರದೇಶಕ್ಕೆ ಹೊರಡ್ತಾನೆ. ಗುತ್ತಿ ಅನ್ನೋದು ಯಾರ ಹೈದರಾಬಾದ್ ನ ನಿಜಾಮನಿಗೆ ಸೇರಿರ್ತಕ್ಕಂಥ ಒಂದು ಪ್ರದೇಶ ಗುತ್ತಿ. ಸೊ ಈ ಗುತ್ತಿ ಪ್ರದೇಶದಲ್ಲಿ ಹೋಗಿ ವಾಸ ಇರ್ತಾನೆ. ಸೊ ದಂಗೆ ಸ್ವಲ್ಪ ತಣ್ಣಗಾದ್ಮೇಲೆ ಬರೋ ಇಂಟೆನ್ಷನ್ ಇರುತ್ತೆ. ಸೊ ಶಿಕಾರಿಪುರದಿಂದ ಪಲಾಯನ ಮಾಡಿರ್ತಕ್ಕಂಥ ಧೋಂಡಿಯಾಬಾಗ ಗುತ್ತಿಗೆ ಹೋಗ್ತಾನೆ. ಗುತ್ತಿ
ಈಗಾಗಲೇ ಹೇಳಿದಾಗೆ ಹೈದರಾಬಾದ್ ನ ನಿಜಾಮನ ವಶಕ್ಕಿರುತ್ತೆ. ಸೊ ಬ್ರಿಟಿಷರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಹೈದರಾಬಾದ್ ನಿಜಾಮ ಗುತ್ತಿಗೆ ಮುತ್ತಿಗೆ ಹಾಕ್ತಾನೆ. ಗುತ್ತಿಗೆ ಮುತ್ತಿಗೆ ಹಾಕಿದಾಗ ಬಂಧನದ ಭೀತಿಗೆ ಒಳಗಾದಂತ ದೋಂಡಿ ಅವಾಗ ಗುತ್ತಿಗೆಯನ್ನ ಬಿಟ್ಬಿಟ್ಟು ಮರಾಠ ಪ್ರದೇಶಗಳಿಗೆ ಹೋಗಿ ನೆಲೆ ಕಂಡುಕೊಳ್ತಾನೆ. ಸೊ ಮರಾಠರು ಕೂಡ ಮತ್ತೆ ದೋಂಡಿಯಾಬಾಗನ ಮೇಲೆ ಮುತ್ತಿಗೆ ಹಾಕ್ತಾರೆ. ದೋಂಡಿಯಾಬಾಗನ ಮೇಲೆ ಮರಾಠರು ಮುತ್ತಿಗೆ ಹಾಕಿದಾಗ ಏನ್ ಮಾಡ್ತಾರೆ, ಮರಾಠರ ಸೈನ್ಯವನ್ನ ಸೋಲಿಸಿ ಅವರ ಪ್ರದೇಶಗಳನ್ನು ವಶಪಡಿಸಿಕೊಳ್ಳೋ ಹಂತದಲ್ಲಿ ಇದ್ದಾಗ ಮರಾಠರು ಸಂಪೂರ್ಣವಾಗಿ ದೋಂಡಿಯಾಬಾಗಿನಿಗೆ ಸೇರಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನ, ಆನೆಗಳನ್ನ, ಒಂಟೆಗಳನ್ನ ಎಲ್ಲವನ್ನೂ ಸಂಪೂರ್ಣವಾಗಿ ವಶಪಡಿಸಿಕೊಂಡ್ರು ಕೂಡ, ಎಲ್ಲವನ್ನೂ ಕಳ್ಕೊಂಡ್ರು ಕೂಡ ದೋಂಡಿಯಾಬಾಗ ಧೃತಿಗೆಡಲಿಲ್ಲ. ಮತ್ತೆ ತನ್ನ ಹೋರಾಟವನ್ನ ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತೆ ಕರ್ನಾಟಕಕ್ಕೆ ಬರ್ತಾನೆ ವಾಪಸ್. ಮರಾಠ ಪ್ರದೇಶಗಳನ್ನ ನೋಡಿ ಏನಾಯ್ತು, ಶಿಕಾರಿಪುರ ಬಿಟ್ಟು ಏನ್ ಮಾಡ್ದ ಅವನು, ಹೈದರಾಬಾದ್ ನಿಜಾಮ ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿ ಗುತ್ತಿ ಪ್ರದೇಶ ಮುತ್ತಿಗೆ ಹಾಕಿದಾಗ ಅಲ್ಲಿಂದ ಮರಾಠ ಪ್ರದೇಶಗಳಿಗೆ ಹೋಗ್ತಾನೆ. ಮರಾಠ ದಾಳಿ ಮಾಡಿದಾಗ ಮತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು ಕರ್ನಾಟಕಕ್ಕೆ ಬರ್ತಾನೆ. ಸೊ ಕರ್ನಾಟಕಕ್ಕೆ ಬಂದ ನಂತರದಲ್ಲಿ ಮತ್ತೆ ಒಂದು ಹಂತದಲ್ಲಿ ಅತೃಪ್ತ ಪಾಳೆಗಾರರ ಪ್ರೋತ್ಸಾಹವನ್ನು ಪಡೆದುಕೊಂಡು ಎಲ್ಲವನ್ನು ಕಳ್ಕೊಂಡಿದ್ರು ಕೂಡ ಮತ್ತೆ ಅತೃಪ್ತ ಪಾಳೆಗಾರರಿಗೆ ಪ್ರೋತ್ಸಾಹ ಕೊಡ್ತಾರೆ. ಸೊ ಪ್ರೋತ್ಸಾಹ ಪಡ್ಕೊಂಡು ಏನ್ ಮಾಡ್ತಾನೆ, ಹಿಂದೆ ಒಂದ್ಸರಿ ಕೈ ತಪ್ಪಿ ಹೋಗಿತ್ತಲ್ಲ ಅದು ಶಿಕಾರಿಪುರ ಕೋಟೆ, ಆ ಶಿಕಾರಿಪುರ ಕೋಟೆನ ಮತ್ತೆ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥ ದೋಂಡಿಯಾಬಾಗ ತನ್ನ ಕಾರ್ಯಕ್ಷೇತ್ರವನ್ನ ಮತ್ತೆ ಶಿಕಾರಿಪುರ, ಶಿವಮೊಗ್ಗ, ಹೊನ್ನಾಳಿ, ಹರಿಹರ, ಚನ್ನಗಿರಿ ಈ ಪ್ರದೇಶಗಳಲ್ಲಿ ನಿರಾತಂಕವಾಗಿ ಸಂಚರಿಸ್ತಾ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಈ ದೋಂಡಿಯಾಬಾಗನನ್ನ ಸಂಪೂರ್ಣವಾಗಿ ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕಾಗಿ ಈ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನೆ, ದೇಶೀಯ ಸಂಸ್ಥಾನಗಳ ದೊರೆಯ ಸಹಕಾರವನ್ನು ಕೋರ್ತಾನೆ. ಸೊ ನಾವೇನೇ ಕಾಯ್ತೀವಿ, ದಾಳಿ ಮಾಡ್ತೀವಿ ಅಂದ್ರೂ ದೋಂಡಿಯಾಬಾಗ ಕೈ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಕಾರಣ ಏನು ಅಂದ್ರೆ ದೇಶೀಯ ದೊರೆಗಳು ಎಲ್ಲೋ ಒಂದ್ ಕಡೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ದೇಶೀಯ ದೊರೆಗಳ ಸಹಕಾರವನ್ನು ಕೋರ್ತಾನೆ. ಸೊ ಆ ಸಂದರ್ಭದಲ್ಲಿ ದೇಶೀಯ ದೊರೆಗಳ ಸಹಕಾರದಿಂದ ದೋಂಡಿಯಾಬಾಗನ ಸುಳಿವನ್ನ ಪತ್ತೆ ಹಚ್ಚಿ ಎಲ್ಲಿದ್ದಾನೆ ದೋಂಡಿಯಾಬಾಗ ಅಂತ ನೋಡಿದ್ರೆ ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ಆ ಪ್ರದೇಶಗಳಲ್ಲಿ ನಿರಾತಂಕವಾಗಿ ಸಂಚರಿಸ್ತಾ ಇರ್ತಕ್ಕಂಥ ದೋಂಡಿಯಾಬಾಗನ ಸುಳಿವನ್ನ ಪತ್ತೆ ಹಚ್ತಾರೆ. ರಾಯಚೂರಿನಿಂದ ಆ ದೋಂಡಿಯಾಬಾಗನನ್ನ ಹಿಂಬಾಲಿಸ್ಕೊಂಡು ಬರ್ತಾರೆ. ಹಿಂಬಾಲಿಸ್ಕೊಂಡು ಬಂದ್ಬಿಟ್ಟು ಸುತ್ತಲೂ ಎಲ್ಲ ಪ್ರದೇಶಗಳಿಂದ ಅವನ ಸುಳಿವನ್ನ ಆಧರಿಸಿ ಎಲ್ಲ ಪ್ರದೇಶಗಳಿಗೆ ಸುತ್ತಲಿಂದ ಅವನನ್ನ ದಿಗ್ಬಂಧನ ಮಾಡ್ತಾರೆ. ಅಂದ್ರೆ ಸುತ್ತಲೂ ಸೈನ್ಯ ಸುತ್ತುವರಿಯುತ್ತೆ. ಸೊ ಯಾಪಲ ಪೆರವಿ ಅಂತಕ್ಕಂಥ ಒಂದು ಪ್ರದೇಶ ನೆನ್ಪಿಟ್ಕೊಳ್ಳಿ. ಯಾಪಲ ಪೆರವಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ದೋಂಡಿಯಾಬಾಗನನ್ನ ಸಂಪೂರ್ಣವಾಗಿ ಸೆರೆ ಹಿಡಿತಾರೆ. ಆ ಸೆರೆ ಹಿಡಿದಿರ್ತಕ್ಕಂಥ ದೋಂಡಿಯಾಬಾಗನನ್ನ ಕೋನಗಲ್ ಅಂತಕ್ಕಂಥ ಪ್ರದೇಶದಲ್ಲಿ ಹತ್ಯೆ ಮಾಡ್ತಾರೆ ಬ್ರಿಟಿಷ್ನವರು. ದೋಂಡಿಯಾಬಾಗ ಹತ್ಯೆಗೊಳಗಾದಂತಹ ಪ್ರದೇಶ ಕೋನಗಲ್ ಅಂತಕ್ಕಂಥ ಪ್ರದೇಶ. ಸೊ ಇಲ್ಲಿ ಅವನನ್ನ ಹತ್ಯೆ ಮಾಡಿ ಅವನ ಶಸ್ತ್ರಾಸ್ತ್ರಗಳನ್ನ, ಅವನ ಮದ್ದುಗುಂಡುಗಳನ್ನ ಬ್ರಿಟಿಷರು ವಶಪಡಿಸ್ಕೊಳ್ತಾರೆ. ಸೊ ಯಾವಾಗ ನಾಯಕನ ಹತ್ಯೆ ಆಗತ್ತೆ, ಅಳಿದುಳಿದಿರ್ತಕ್ಕಂಥ ಅವನ ಹಿಂಬಾಲಕರು, ಸೈನಿಕರು ಚೆದರ್ತಾರೆ. ಸೊ ಆ ಮೂಲಕ ಬ್ರಿಟಿಷರು ಸಶಸ್ತ್ರ ಹೋರಾಟಗಳಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥ ದೋಂಡಿಯಾಬಾಗನ ದಂಗೆಯನ್ನ ಹತ್ತಿರ್ತಾರೆ. ಸೊ ದೋಂಡಿಯಾಬಾಗ ಅನ್ನೋ ಹೆಸರು ಅದೇನು ಹೇಳ್ತಾರಲ್ಲ, ಮಿಂಚಿ ಮರೆಯಾಗೋದು ಅನ್ನೋ ಹಾಗೆ ಒಬ್ಬಂಟಿಗನಾಗಿದ್ದುಕೊಂಡು ಒಂದು ಸೈನ್ಯವನ್ನ ಸಂಘಟಿಸಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟವನ್ನ ನಡೆಸಿ ಈ ಭಾಗದಲ್ಲಿ ಸ್ವತಂತ್ರ ಹೋರಾಟಗಾರನಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಕ್ಕಂಥ ಸಶಸ್ತ್ರ ಹೋರಾಟಗಳಲ್ಲಿ ದೋಂಡಿಯಾಬಾಗನ ಹೆಸರು ಇತಿಹಾಸದ ಪುಟಗಳನ್ನ ಸೇರಿಕೊಳ್ಳುತ್ತೆ. ಸೊ ಇದಿಷ್ಟು ನಾವು ಇವತ್ತಿನ ತರಗತಿಯಲ್ಲಿ ಏನು ತಿಳ್ಕೊಂಡ್ವಿ ಅಂತ ನೋಡೋದಾದ್ರೆ, ಒಂದನೇದು ನಾವು ಟಿಪ್ಪು ಸುಲ್ತಾನ್ ಬಗ್ಗೆ ತಿಳ್ಕೊಂಡ್ವಿ. ಟಿಪ್ಪು ಸುಲ್ತಾನ್ ನಂತರದಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ, 4ನೇ ಆಂಗ್ಲೋ ಮೈಸೂರು ಯುದ್ಧ, ಅದಕ್ಕೆ ಕಾರಣಗಳು, ಯುದ್ಧದ ಗತಿ ಮತ್ತು ಅದರ ಪರಿಣಾಮಗಳನ್ನು ನೋಡಿದ್ವಿ. ಅದಾದ ನಂತರದಲ್ಲಿ ದೋಂಡಿಯಾಬಾಗ್ ಯಾರು, ಅವನು ಹೇಗೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ, ಕೊನೆಗೆ ದೋಂಡಿಯಾಬಾಗನ ಹತ್ಯೆ ಹೇಗಾಯ್ತು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ಉಳಿದಿರ್ತಕ್ಕಂಥ ಸಶಸ್ತ್ರ ಹೋರಾಟಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಸ್ವತಂತ್ರ ಹೋರಾಟಗಾರರ
ಬಗ್ಗೆ ನಾವು ಅಭ್ಯಾಸ ಮಾಡ್ತೀವಿ. ಅಲ್ಲಿವರೆಗೂ ಧನ್ಯವಾದ.